शिव सांब जय मां पार्वती पति शिव हर हर महादेव। जगदुरु पंचाचार्य महाराज की, सिद्धलिंगेश्वर महाराज की, श्री शैल मल्लिकार्जुन महाराज की, मरोड़ सिद्धेश्वर महाराज की, शिवयोगी सिद्धरामेश्वर महाराज की, गुरु पुट्टराजेश्वर महाराज की, शिव सांब जय नमः पार्वती पति शिव हर हर महादेव। गजाननं भूतगणादिसेवितं कपित्तजम्बुफलसा भक्षितं उमासुतं शोकविनाशकारणं नमामि विघ्नेश्वर पादपङ्कजम्। गुरु ब्रह्मा गुरु विष्णु गुरुदेवो महेश्वरः, गुरु साक्षात् परब्रह्म तस्मै श्री गुरवे नमो नमः। संगीत सागरं चैव साहित्य भूषणं तथा लिंग पूजा सदानंदं वंदे वंदे आनगल गुरुकुमार पंचाक्षरेश्वर पुण्यराज गुरुवरा शिवयोगी सिद्धरामेश्वर नमो नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके श्री गौरी नारायणे गौरी नारायणे गौरी नारायणे नमोस्तुते। लोकದ ಡೊಂಕನಿವೆ ತಿದ್ದುವಿ, ಲೋಕದ ಡೊಂಕನಿವೆ ತಿದ್ದುವಿ, ಲೋಕದ ಡೊಂಕನಿವೆ ತಿದ್ದುವಿ, ಲೋಕದ ಡೊಂಕನಿವೆ
शिव साम्बजय नमः पार्वती पति शिव हर हर महादेव।
विश्वेशलिंग संभूतम विश्वविद्याविभोदकम विश्ववंदम विश्वाराध्यम जयत जयाश्री रेणुकाचार्य शिवाचार्य शिखामणि योगीरशतांतम स्थापयामास भूतले स्थापयामास भूतले स्थापयामास भूतले ಉಳಿಯಲಾಗಲಿದೆ ಕರುಪದ ರಸಲಿಂಗದ ಸುಪ್ರಭಾಂತದು ಬೆರೆದುತ್ತದೆ ಕರುಪವನೆ ಕಾಳಿದ ಮಹಾತ್ಮನೆ ಹಾನೆಗೆಲ್ಲ ಸಚ್ಚರವರ ಕುಮಾರ ಶಿವರುದ್ರವರನ್ನ ಪಾದ ಪಂಕಜಂ ಸಲ ನೆಲೆಸುತ್ತಿರಾಜಿಪ್ಪುದು
ಎನ್ನಯ ಹೃದಯದ ಸ್ಪರ್ಶಿ. ಪ್ರಥಮತಃ ಶ್ರೀಮದ್ ವೀರಶೈವ ಮತ ಸಂಸ್ಥಾಪನಾಚಾರ್ಯರಾದ ಜಗದಾದ ಜಗದ್ಗುರು ಪಂಚಾಚಾರ್ಯ ರೇಣುಕರನ್ನ ಎನ್ನ ಮನೋಮಂದಿರದಲ್ಲಿ ಹೆಸರಿನಲ್ಲಿ ಹುಟ್ಟ ಎನ್ನ ಆರಾಧ್ಯ ಕುಲ ದೈವ ಮಹಾಮಹಿಮ ಶ್ರೀಗುರಿಯ ಮೃದಳೆಯ ಮಲ್ಲಿಕಾರ್ಜುನ ನನ್ನ ಮನದಲ್ಲಿ ಧ್ಯಾನಿಸಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಿಮ್ಮಾಯಿ ಹಿರೇಮಠದ ಮಠಾಧ್ಯಕ್ಷರಾದ ತ್ರಿಕಾಲಲಿಂಗ ಪೂಜಾರಿಯವರು ಜಂಗಮ ಮಾತುಗಳ ಶಾಪಾನುಗ್ರಸ್ತ ಸಮರ್ಥರಾಗಿರ್ತಕ್ಕಂಥ ಮಹಾಮಹಿಮ ಅಪ್ಪ ಶಿವಯೋಗಿ ಸಿದ್ದರಾಮೇಶ್ವರರನ್ನು ಮಸ್ತಕದಲ್ಲಿ ಇರಿಸಿಕೊಳ್ಳುತ್ತ ಕನ್ನಡ ನಾಡಿನಲ್ಲಿ ಹೆಸರಾಂತ ಗ್ರಾಮವಾದ ಅನುಭವದ ತುತ್ತ ತುದಿಯನ್ನು ಗಾಳಿ ಪಡೆದಂತೆ ಹಾರಿಸ್ತಕ್ಕಂಥ ಯಾವ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸುಕ್ಷೇತ್ರ ಮಶೀಪುರ ಗ್ರಾಮದೇವನಾದ ಮಹಾಮಹಿಮ ಬೇಡದವರಿಗೆ ಬೆಡುಕನ್ನ ಕೊಟ್ಟು ಸಕಲ ಜೀವಾತ್ಮರಿಗೆ ಲೇಸನ್ನ ಬೆಳೆಸಿ ಪರಶುರ ಅವತಾರಿಯಾಗಿರ್ತಕ್ಕಂಥ ಮಹಾಮಹಿಮ ಶಿವಯೋಗಿ ಸಿದ್ದರಾಮೇಶ್ವರರು ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿ ಸದ್ಧರ್ಮದ ಬೋಧೆಯನ್ನ ನೀಡಿ ಪಾಪಿಯನ್ನ ಪಾವನರನ್ನಾಗಿ ಮಾಡಿ ಭೂಮಿಗಳನ್ನ ಭಕ್ತರನ್ನಾಗಿ ಮಾಡಿ ನಿತ್ಯದಲ್ಲಿ 3 ವೇಳೆ ಕೈಲಾಸಕ್ಕೆ ಹೋಗಿ ಶಿವನ ದರ್ಶನ ಪಡೆದು ಪಾರ್ವತಿ ಆಜ್ಞರಂತೆ ನಿತ್ಯ ಹೋಮವನ್ನ ಮಾಡಿ ದುರಂಕಾರಿಗಳ ಸೊಕ್ಕನ್ನ ಮುರಿದು ಸಂದರಿಯನ್ನ ಭೂಕೈಲಾಸವನ್ನಾಗಿ ಮಾಡಿ ಕಾರಣಿಕ ರೂಪ ಎನಿಸಿಕೊಂಡಿರ್ತಕ್ಕಂಥ ಮಹಾಮಹಿಮ ಶಿವ ಶುದ್ಧರಾಮ ರಾಮರ ರಾಮ ಮುಗ್ಧರಾಮ ಶಿವ ಸಿದ್ದರಾಮ ಮಹಾಮಹಿಮನಾಗಿರ್ತಕ್ಕಂಥ ಸಂದಲಿಗೆ ಪುರದೊಡೆಯ ಒಂದು ಕಣ್ಣನ್ನ ಸಂದಲಿಗೆ ಇನ್ನೊಂದು ಕಣ್ಣನ್ನ ಮಸೀದಿ ಪೂರ್ವದಲ್ಲಿಟ್ಟು ತನ್ನ ಭಕ್ತರನ್ನು ಕಾಯತಕ್ಕಂಥ ಶಿವಯೋಗಿ ಸಾರ್ವಭೌಮ ತಮ್ಮೆಲ್ಲರ ಸಮ್ಮುಖದಲ್ಲಿ ವಿರಾಜಮಾನಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮನ ದಿವ್ಯ ಕರ್ತೃತ್ವಕ್ಕೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಆ ಮಹಾತ್ಮನ ಪುಣ್ಯಪ್ರದವಾಗಿರ್ತಕ್ಕಂಥ ಪುಣ್ಯದ ಪುಂಜವಾದ ಮಸೀದಿಪುರ ಭಕ್ತರ ಭಕ್ತಿಯ ಸಾಗರದಲ್ಲಿ ಸಾಗಿ ಬರ್ತಕ್ಕಂಥ ಮಹಾಮಹಿಮ ಶಿವಸಿದ್ದರಾಮೇಶ್ವರ ಪವಿತ್ರವಾಗಿರ್ತಕ್ಕಂಥ ಪುರಾಣದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮವರೇ ಆದ ವೇದಮೂರ್ತಿ ಸಿದ್ದಲಿಂಗಯ್ಯ ಸ್ವಾಮಿಗಳವರನ್ನ ಮೊದಲ ಮಾಡಿಕೊಂಡು ವೇದಿಕೆ ಮೇಲೆ ಸಂಗೀತ ಸುಧೆ ನೀಡತಕ್ಕಂಥ ಸುರೇಶ್ ನೀರಸಾಗರ್ ಅವರೇ, ಖ್ಯಾತ ತಬಲಾವಾದಕರಾಗಿರ್ತಕ್ಕಂಥ ಪ್ರತಾಪ್ ಹಿರೇಮಠರೇ, ಮಹಾಮಹಿಮನಾದ ಶಿವಸಿದ್ದರಾಮನ ದಿವ್ಯ ಅನುಭವ ಮಂಟಪದಲ್ಲಿ ಸಮಾವೇಶವಿರತಕ್ಕಂಥ ತಮಿಳ ಶರಣು ಶರಣೆಯರ ಪವಿತ್ರಾತ್ಮದಲ್ಲಿ ಸಾಕ್ಷಿ ಚೈತನ್ಯವಾಗಿ ಬೆಳಗತಕ್ಕಂಥ ಮಹಾಮಹಿಮ ಪರಂಧಾಮ ಪರಶುರ ಚೈತನ್ಯಕ್ಕೆ ಶರಣು ಶರಣು ಶರಣಾರ್ಥಿಗಳು ಪುಣ್ಯಾತ್ಮರೇ. ಯಾವ ಒಂದು ಕಡೆ ಹೇಳ್ತಾ ಇದ್ದಾರೆ, ಮಹಾತ್ಮನ ಸಿಗದೆ ದುರ್ಲಭ ಸೂಕ್ತ ಮೇಲೆ ಭೋಲ ಬಂತುಕೊಂಡು ಹೇಳ್ತಾರೆ. ಈ ಭವದಲ್ಲಿ ನಮ್ಮನ್ನ ಯಾರ್ಯಾರು ಏನೇನೋ ಮಾಡೋರಿದ್ದಾರೆ, ಯಾರ್ಯಾರು ಏನೇನು ಮಾಡಿ ಏನೇನೋ ಕಲಿಸೋರಿದ್ದಾರೆ. ಆದರೆ ನಿನ್ನನ್ನ ನೀನಾಗಿ ಮಾಡೋರು ಬಹಳ ಕಷ್ಟ ಅನ್ನತಕ್ಕಂಥ ಮಾತನ್ನ ಇಲ್ಲಿ ಮಹಾತ್ಮ ಹೇಳ್ತಾ ಇದ್ದಾರೆ. ನಿನ್ನನ್ನಾಗಿ ಮಾಡಬೇಕು. ನೀನು ಯಾರು ಎಂದರೆ ನಿನಗೆ ಅರ್ಥ ತಿಳಿಸಿ ನಿನ್ನ ಅರ್ಥದ ವಿಚಾರವನ್ನ ಯಾರು ತಿಳಿಸ್ತಾ ಇದ್ದಾರೆ ಅವರನ್ನ ಸದಾ ಕಾಲ ನೀನು ನಂಬು ಅಂತಕ್ಕಂಥ ಮಾತನ್ನ ಇಲ್ಲಿ ಯಾರು ತಿಳ್ಕೊಂಡೆ ಕೇಳಿದ ಅಂಬಿಗಾರ ಚಿವಡೆಯನವರು ಹೇಳ್ತಾರೆ. ನಿನ್ನನ್ನ ನೀನು ನಂಬೋಕ್ಕಿಂತ ಮೊದಲ ನಿನ್ನನ್ನು ಯಾರು ಉದ್ಧಾರ ಮಾಡಬೇಕಾದ್ರೆ ಅವರನ್ನ ನೀನು ನಂಬು ಅನ್ನತಕ್ಕಂಥ ವಿಚಾರಧಾರೆಯಲ್ಲಿ ಮಹಾತ್ಮರು ಅಪ್ಪಣೆಯನ್ನ ಕೊಡಿಸೋರು ಆಗ್ತಾ ಇದ್ದಾರೆ. ಆದರೆ ನಿನ್ನೆಯ ದಿನದಲ್ಲಿ ಮಹಾಮಹಿಮನಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ಪವಿತ್ರವಾಗಿರ್ತಕ್ಕಂಥ
ಕಥಾಮೃತ ನಿನ್ನೆಯ ದಿವಸ ಯಾವ ಪರಮ ಪೂಜ್ಯರಾಗಿರ್ತಕ್ಕಂಥ ಅರಗಿಣದಲ್ಲಿ ಪೂಜ್ಯರು ನಿನ್ನಿನ ದಿವಸ ತಮ್ಮೆಲ್ಲರಿಗೆ ಮಹಾಮಹಿಮರಾಗಿರ್ತಕ್ಕಂಥ ಶಿವಸಿದ್ಧರಾಮ ರುದ್ರ ಗಂಬರಿಯನ್ನ ಹಾರುವ ಕಾಲಕ್ಕೆ ಅವನು ಪ್ರಾಣವನ್ನ ತ್ಯಾಗ ಮಾಡೋ ಕಾಲಕ್ಕೆ ಅವನನ್ನು ಎತ್ತಿ ಹಿಡಿದು ಆಲಿಂಗಿಸಿ ಆಶೀರ್ವಾದವನ್ನ ಮಾಡಿ ಗುರು ಮಹಿಮೆಯನ್ನ ತಿಳಿಸಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಾಲ ಭೈರವನಿಗೆ 42 ಗಾವದಲ್ಲಿ ಶ್ರೀಶೈಲದ ಮಹಿಮೆಯನ್ನ ನೀನು ತೋರಿಸಿಕೊಡುವ ತಿಳ್ಕೊಂಡು ಅಪ್ಪಣೆ ಮಾಡಿದ್ದ ನಾವು ಹೇಳಿದ್ದಾಗಿತ್ತು. ಆದ ನಿನ್ನ ದಿವಸ ಯಾವ ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಏನೇನು ಭವ್ಯ ದಿನವಾಗಿರ್ತಕ್ಕಂಥ ಒಳ್ಳೆಯ ವಿಚಾರಧಾರೆ ಇರ್ತಕ್ಕಂಥ ಅನುಭವಿಕವಿರ್ತಕ್ಕಂಥ ಸಿದ್ದರಾಮನ ಹೇಳತಕ್ಕಂಥ ವಿಚಾರಗಳನ್ನ ನೀನು ತೋರಿಸಿಕೊಂಡು ಬಾ. ಇವನಲ್ಲಿ ಎಂತ ಶಕ್ತಿ ಅದ ನಾನು ಅರಿತುಕೊಳ್ತಾ ಇದ್ದೇನೆ. ಇಷ್ಟು ಪರೀಕ್ಷೆ ಮಾಡ್ಯಾರ ಬಂದಾಗ ಏನ ಸಾಕಾಗಿಲ್ಲ, ಇನ್ನ ಪರೀಕ್ಷೆ ಮಾಡೇಬೇಕಂತ ಸಾಯ್ಲಿಕ್ಕೆ ತಯಾರಾಗ್ಯಾನ. ನಿನಗಾಗಿ ನನ್ನ ಪ್ರಾಣವನ್ನೇ ಕೊಟ್ಟು ಬಿಡ್ತೀನಿ ಅಂದಾರ. ಇನ್ನೂ ಕೂಡ ಅನಂತ ಬಿಳಿ ಕಣ್ಣಿ ಬಿಳಿ ಹುಂದಿನೆಲ್ಲ ತೋರಿಸಿ ಭಯಾನಕ ಘಟನೆಗಳನ್ನು ನೀನು ತೋರಿಸು, ಆ ನೋಡಿ ಅಂದಿಸ್ತಾನೆ ಅನ್ನತಕ್ಕಂಥ ವಿಚಾರಧಾರೆಯಲ್ಲಿ ಕಾಲ ಭೈರವನಿಗೆ ಅಪ್ಪಣೆ ಮಾಡ್ತಾ ಇದ್ದೀನಿ. ಕರ್ಕೊಂಡು ಹೋಗು ನೋಡಿ, ಏನಾದ್ರು ಕೂಡ ಅಂದುತ್ತಾನ ತಿಳ್ಕೊಂಡು ಕರ್ಕೊಂಡು ಹೋಗ ತಿಳ್ಕೊಂಡು ಕೊಟ್ಟು ಕಳಿಸ್ತಾ ಇದ್ದಾನ. ಅವೆಲ್ಲವನ್ನ ತಿರುಗಾಡಿ ಕಾಲ ಭೈರವ ಒಂದು ಇಂಚು ಬಿಡದ ಹಾಗೆ ಶ್ರೀಶೈಲದ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಮಹಿಮೆಯನ್ನ ಸಿದ್ದರಾಮನಿಗೆ ತೋರಿಸ್ಕೊಂತ ತೋರಿಸ್ತಾ ಬಂದ ಕಾಲಕ್ಕೆ ಎಲ್ಲವನ್ನ ನೋಡಿದ ಸಿದ್ದರಾಮ ಅಂಗದ ಅಳುಕಾದೆ. ಅವನಲ್ಲಿ ಯಾರಿತ್ರ ತಿಳ್ಕೊಂಡು ಕೇಳಿದ್ರೆ ಮನಸ್ಸಿಗೆ ಭಯ ಆಗ್ತದೆ. ಪುಣ್ಯ ಆಗ್ತದೆ. ಆ ಭಯ ಆಗತಕ್ಕಂಥ ಮನಸ್ಸಿನಲ್ಲಿ ಯಾರಿತ್ರ ಅಂದ್ರೆ ಭಯಾತೀತನಾದ ಭಯರಹಿತನಾಗಿರ್ತಕ್ಕಂಥ ಮಹಾದೇವನೇ ಸಿದ್ದರಾಮನ ಅಂತರಾತ್ಮದಲ್ಲಿ ಇರುವ ಕಾಲಕ್ಕೆ ಇನ್ಯಾತರ ಭಯ ನನಗೆ, ಇನ್ಯಾವರ ಅಂಜಿಕೆ ನನಗಿರತಕ್ಕಂಥ ವಿಚಾರವನ್ನ ಮಾಡಿ ಎಲ್ಲವನ್ನ ನೋಡಿ ಬಂದು ಮಹಾದೇವನಾಗಿರ್ತಕ್ಕಂಥ ಕೈಲಾಸಪತಿ ಶಿವನಿಗೆ ನಮಸ್ಕಾರ ಮಾಡ್ತಾರೆ. ಎಲ್ಲ ನೋಡಿ ಬಂದೆ ನೋಡಿ ಬಂದೆ. ಅಲ್ಲಿ ಹ್ಯಾಂಗಿತ್ತು ಅಂತ ಕೇಳೋಣ. ಅಲ್ಲಿ ಹ್ಯಾಂಗಿತ್ತು ಅಂದಾಗ ಸಿದ್ದರಾಮ ಇನ್ನೇನು ಹೇಳಿ ಅನ್ನ ಅಲ್ಲಿ ಏನೂ ಇದ್ದಿದ್ದಿಲ್ಲ ಅನ್ನ, ಅಲ್ಲಿ ಏನೂ ಇಲ್ಲ. ಮತ್ತೆ ಏನು ನೋಡ್ರಿ, ನಿನ್ನನ್ನೇ ನೋಡ್ದಂತ ಅಲ್ಲಿ ಏನು ಯಾವ ವಿಷಯ ಏನು ಇದ್ದಿದ್ದಿಲ್ಲ. ಅದು ನೋಡಿದೆಲ್ಲ ನಿಷ್ಫಲದ. ಅವು ಎಲ್ಲದರಲ್ಲಿ ಏನು ಕಂಡಿದೆ ಅಂದ್ರೆ ನಿನ್ನನ್ನು ಬಿಟ್ಟು ನಾ ಯಾರು ಏನು ಕಂಡಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾರು? ಶಿವಸಿದ್ಧರಾಮ. ಯಾಕಂದ್ರೆ ಕಾಮನೆ ಆದವ ದೃಷ್ಟಿ ಜಗತ್ತೆ ಹೆಸರು ಕಂಡಿದ್ದಂತೆ. ಇವನಿಗೆ ಕಾಮನೆ ಆಗ್ಯದ. ಯಾರಿಗೆ? ಸಿದ್ದರಾಮನಿಗೆ ಕಾಮನೆ ಆಗ್ಯದ. ಯಾವ ಕಾಮನೆ ಆಗ್ಯದ? ಮೊದಲಿರ್ತಕ್ಕಂಥ ಕಾಮನೆ ಆಗ್ಯದ. ಕಾಮನೆ ಆದ ಕಾಲಕ್ಕ ಅವನ ಕಣ್ಣು ಹಸಿರಾದಾಗ ಅವ ನೋಡುವುದಿಲ್ಲ, ಶಿವಮಯವಾಗಿ ಕಾಣ್ತಾ ಇದೆ. ಏನು ಯಾವ ಭಯ ಪಡತಕ್ಕಂಥ ವಿಷಯಗಳೇನಿದ್ದಲ್ಲ ಅವೇನೂ ಭಯ ಕಾಣಿಲ್ಲ. ಅವರು ಎಲ್ಲರಲ್ಲಿ ಯಾರಂದ್ರೆ ಮಹಾದೇವನಾದ ಮಲ್ಲಿನಾಥ ಯುದ್ಧ ಅಂತಕ್ಕಂಥ ಮಾತನ್ನ ನೆನೆದು ಹೇಳ್ತಾ ಇದ್ದಾನೆ. ಅಪ್ಪ ನಾನೇನೂ ನೋಡಿಲ್ಲ, ಎಲ್ಲದರಲ್ಲಿ ನಿನ್ನ ಕಣ್ಣಿನ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಆದ್ರೆ ಮಹಾದೇವನಾದ, ಯಾಕಂದ್ರೆ ಮಕ್ಕಳು ಆಡ್ತಕ್ಕಂಥ ಮಾತ ತಾಯಿ ಬಹಳ ಖುಷಿ ಆಗ್ತದೆ. ಮಗ ಮೇಲತ್ರಕ್ಕೆ ಬೆಳೆದ ತಿಳ್ಕೊಂಡಾಗ ತಂದೆಗೆ ಬಹಳ ಖುಷಿ ಆಗ್ತದೆ. ಅವನನ್ನ ನಮ್ಮೇಲೆ ಸಿದ್ದರಾಮನನ್ನ ನೋಡಿ ಅವನ ಮಾತನ್ನ, ಮೃದುವಾದ ಮಾತನ್ನ, ಮುತ್ತಿನ ಮಾತನ್ನ, ಮುಗ್ಧತೆಯ ಮಾತನ್ನ ಕಂಡಿರ್ತಕ್ಕಂಥ ಮಲ್ಲಯ್ಯನಿಗೆ ಬಹಳ ಆನಂದವಾಗ್ತಾ ಇದೆ. ಕಂದ ವಾ, ನಿನಗ ನಾನೇ ಗುರು ಆಗ್ತಾ ಇದ್ದೆ, ನಿನ್ನ ನಾನೇ ಗುರು ಆಗ್ತಾ ಇದ್ದೀನಿ. ಈ ಜಗತ್ತಿನಲ್ಲಿ ಕಾರ್ಯವನ್ನು ಯಾರು ತಿಳ್ಕೊಂಡೆ ಕೇಳಿದ್ರೆ ಭಗವಂತ ಏನ್ ಮಾಡ್ತಾನಂದ್ರೆ 12 ತಿಂಗಳದಾಗ 4 ತಿಂಗಳು ಭೂಮಿಯಲ್ಲಿ ಇರ್ತಾನಂತ. ಗುರುಪೂರ್ಣಿಮೆ ಬರ್ತಾನ, ಅವನಿಗೆ ಗುರುಪೂರ್ಣಿಮೆ ಬಂದು ಹೋಯ್ತಲ್ಲ, ಆ ಗುರುಪೂರ್ಣಿಮೆ ಬಿಟ್ಟು ಕೈಲಾಸ ಬಿಟ್ಟು ಭೂತೋಳಕ್ಕೆ ಬರ್ತಾನಂತ. 4 ತಿಂಗಳು ಗುರುವಾಗಿ ಭೂಲೋಕದ ಇರ್ತಾನಂತ. ಯಾರು? ಪರಮಾತ್ಮ. ಹಾಗೆ ಕಂದ ನಾನೇ ಗುರುವಾಗಿ ನಿನಗ ಅನುಭವದ ವಿಚಾರವನ್ನ, ನಿನಗ ದೀಕ್ಷೆಯನ್ನ, ಮಂತ್ರವನ್ನು ಉಪದೇಶ ಮಾಡ್ತಾ ಇದ್ದೀನಿ. ಬೇರೆ ಯಾರಿಂದ ನಾವು ಧ್ಯಾನ ಆಗತಕ್ಕಂತ ವಿಚಾರದಲ್ಲಿ ಇದೆಲ್ಲ ತಾವು ಕೇಳಿದ್ದೀವಿ. ಪುನಃ ಹೇಳೋದ್ರಾಗ ಏನು ಪ್ರಯೋಜನ ಇಲ್ಲ.
ಆದ್ರೆ ಆ ಗರ್ಭಗುಡಿಯಲ್ಲಿ ಪಂಚ ಕಲಸವನ್ನು ಹೂಡಿದ ಕಾಲಕ್ಕೆ ಇಲ್ಲಿ ಯಾರು ನಂದಿ ಭೃಂಗಿ ಆಮೇಲೆ ವೀರೇಶ ಆ 4 ಜನರ ಮಧ್ಯದ ಪೀಠವನ್ನು ಯಾರು ನಾನೇ ಆಗ್ತೀನಿ ಪಂಚ ಕಲಸ ನಾನೇ ಆಗ್ತೀನಿ ಅಂತಕ್ಕಂಥ ವಿಚಾರದಲ್ಲಿ ನಾ ವೀರಶೈವ ಏನೇ ಮಾಡಬೇಕಾಗಿದ್ದಾದ್ರೆ ಪಂಚ ಕಲಸ ಬಹಳ ಮಹತ್ವ. ಪಂಚ ಕಲಸದ ಅರ್ಥ ಏನು ತಿಳ್ಕೊಂಡು ಕೇಳಿದ್ರೆ ನಾವೇನೇ ಕಾರ್ಯ ಮಾಡಬೇಕಾದ್ರೆ ಪಂಚಾಚಾರ್ಯ ಕರೆಸೋಕ್ಕಾಗಂಗಿಲ್ಲ. ಅವರೇ ಬಂದಾರ ತಿಳ್ಕೊಂಡು ಅವರ ಸಾಂಕೇತಿಕವಾಗಿ 5 ಕಲಸಗಳನ್ನಿಟ್ಟು ಆ ಕಲಸಗಳ ಮೇಲೆ ಒಬ್ಬೊಬ್ಬ ಪೀಠಾಚಾರ್ಯರ ಆ ಧ್ವಜದ ವಸ್ತ್ರಗಳನ್ನು ಹಾಕಿ ಆಹ್ವಾನ ಮಾಡಿಕೊಂಡು ನಾವು ಗೃಹ ಪ್ರವೇಶ ಆಗಲಿ ಯಾವುದೇ ಮತ್ತೊಂದು ಕಾರ್ಯ ಮಾಡಬೇಕಾಗಿದ್ದಾದ್ರೆ ಪಂಚಾಚಾರ್ಯರ ಸಾಕ್ಷಿಯಾಗಿ ಮಾಡತಕ್ಕಂಥದ್ದು ನಮ್ಮ ವೀರಶೈವ ಧರ್ಮದ ಪದ್ಧತಿ ಇರತಕ್ಕಂಥ ಮಾತವತ್ವದ ಪುಣ್ಯಾತ್ಮರೇ. ಹಾಗ ಇಲ್ಲಿ ಶಿವನೇ ತಾನಾದರೂ ಕೂಡ ಪಂಚ ಕಲಸಗಳ ಮಧ್ಯದಲ್ಲಿ ತಾನ ಕೂತು ಚಾರನಾಗಿ ಆಚಾರ್ಯನಾಗಿ ಉಪಾಚಾರ್ಯನಾಗಿ ಶಿವಯೋಗಿ ಸಿದ್ದರಾಮೇಶ್ವರನಿಗೆ ದೀಕ್ಷೆಯನ್ನ ಕರುಣಿಸುವನಾಗ್ತಾ ಇದ್ದಾನೆ. ದೀಯತೆ ದೀಕ್ಷಾ ಅಂತಕ್ಕಂಥ ಮಾತ. ಹುಟ್ಟಿನ ಜೀವಿಗೆ ದೀಕ್ಷಾ ಬೇಕು, ಸಂಸ್ಕಾರ ಬೇಕು. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ ಅದೇನಾಗ್ತದೆ? ಗಡಿಗೆ ಆಗ್ತದೆ. ಹಿಟ್ಟಿಗೆ ಸಂಸ್ಕಾರ ಕೊಟ್ಟಾಗ ರೊಟ್ಟಿ ಆಗ್ತದೆ. ನೀರಿಗೆ ಸಂಸ್ಕಾರ ಕೊಟ್ಟಾಗ ಅದು ಪಾದೋದಕ ಆಗ್ತದೆ. ಒಂದು ಸಲ ಆಗಿದ್ದು ಪುನಃ ಅದು ಪರಿವರ್ತನೆ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತ ಮಣ್ಣಿನಿಂದ ಗಡಿಗೆ ಮಾಡಿರ್ತಾನೆ ಒಬ್ಬ ಕುಂಬಾರ. ಗಡಿಗೆ ಮಾಡಿ ಅದನ್ನ ಸುಟ್ಟು ನೀರು ಹಾಕಿ ಉಪಯೋಗ ಮಾಡಿ ಆ ಯಾವ ಗಡಿಗೆ ಒಡೆದಾಗ ಆ ಮಣ್ಣಿನಿಂದ ತಯಾರಾಗಿ ತಿಳ್ಕೊಂಡು ಅದರ ಕಲಿತದೇನಾದ್ರು ಇಲ್ಲ. ಒಂದು ಸಲ ಅದರಿಂದ ಪರಿವರ್ತನೆ ಆಗಿ ಸಂಸ್ಕಾರ ಒಂದು ಹೊರಗೆ ಬರ್ತಂದ್ರೆ ತಿರುಗಿ ಹೊಡೆದ್ರ ಕಲಿಗೆ. ಇವತ್ತು ನೋಡಿ ತುಪ್ಪ ಎದುರಾಗದ ಹಾಲಿನೊಳಗಾದ ಹಾಲಿನೊಳಗಿನ ತುಪ್ಪ ಕಡೆಗೆ ತೆಗಿತೇವೆ. ಕಡೆಗೆ ತೆಗೆದಾಗ ನನ್ನಲ್ಲೇ ಹುಟ್ಟಿದ ಮಾತು ತಿಳ್ಕೊಂಡು ಎಂದಾದ್ರೂ ಹಾಲು ತುಪ್ಪಿನೊಳಗೆ ಬರ್ತದೇನು? ಇಲ್ಲ. ಅದೇನಾಗ್ತದೆ? ಹಾಲಿನಾಗ ಹಾಕಿದ್ರೆ ಮತ್ತೆ ಮೇಲೆ ತೀರ್ತದೆ. ಯಾಕೆ ತೀರ್ತದೆ? ನಿನ್ನಲ್ಲೇ ಹುಟ್ಟಿ ನಾನು ಮ್ಯಾಲ ಬಂದ ಅಂತ ತಿಳ್ಕೊಂಡು ಜ್ಞಾನದ ಉಪಾಧಿಯಲ್ಲಿ ಏನಾಗ್ತದೆ? ನೀ ಕೆಳಗ ನಾ ಮ್ಯಾಲ. ನಿನ್ನಲ್ಲೇ ಹುಟ್ಟಿನಂದ್ರೂ ಕೂಡ ನಾನು ನಿನ್ನಲ್ಲಿ ಬೆಳಗಿಲ್ಲ, ನಾನು ಮ್ಯಾಲ ಇರ್ತೀನಂತಕ್ಕಂಥ ವಿಚಾರದಲ್ಲಿ ಅದು ತುಪ್ಪ ಮ್ಯಾಲ ಬರ್ತಕ್ಕಂಥ ಮಾತು ಬರ್ತದೆ. ಹಾಗೆ ಕಂದ ಬಾ, ನಾನು ನಿನಗೆ ದೀಕ್ಷೆಯನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಮಹಾಮಹಿಮನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗರ್ಭಗುಡಿಯಲ್ಲಿ ಸಿದ್ದರಾಮನಿಗೆ ದೀಕ್ಷೆಯನ್ನು ಅನುಗ್ರಹಿಸಿ ಉಪದೇಶವನ್ನ ಮಾಡಿ ತನ್ನ ಅಮೃತ ತುಲ್ಯವಾಗಿರ್ತಕ್ಕಂಥ ಹಸ್ತವನ್ನ ಮಸ್ತಕದಲ್ಲಿಟ್ಟು ಕನ್ನಡದಲ್ಲಿ ಮಂತ್ರೋಪದೇಶವನ್ನು ಮಾಡ್ತಾ ಇದ್ದಾನೆ. ಹ್ಯಾಂಗ ಮಾಡ್ತಾನೆ? ಅದು ಕಡಿಕೋಳ ಮನೆಯೊಳೊಬ್ಬನ ಕಡೆ ಹೇಳ್ತಾನೆ, ಕಾಂತನಿ ಬಾಯಿ ಅಂದರೆ ಏಕಾಂತ ಕರೆದರಿದು ಎಂಥ ಮಾತು ಹೇಳಿದನ ಸದ್ಗುರುನಾಥ, ಎಂಥ ಮಾತು ಹೇಳಿದ. ಇವತ್ತ ಗುರುಗಳ ಉಪದೇಶ ಮಾಡಬೇಕಾದ್ರೆ ಬಹಿರಂಗವೇ ಹೇಳಂಗಿಲ್ಲ. ಏಕಾಂತದಲ್ಲಿ ಒಂದು ವಸ್ತ್ರವನ್ನು ಹಚ್ಚಿ ಕಿವಿಯಲ್ಲಿ ಮಹಾಮಂತ್ರವನ್ನು ಓದ್ತಾ ಇದ್ದಾರೆ. ಇದನ್ನು ಯಾರಿಗೆ ಹೇಳಬೇಡ ತಿಳ್ಕೊಂಡು ಹೇಳ್ತಾರೆ. ಇದನ್ನು ಯಾರಿಗೆ ಹೇಳದೆ ಗುರುಪಟ್ಟಿರ್ತಕ್ಕಂಥ ಮಂತ್ರದಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡು ನಿನ್ನ ಜೀವನವನ್ನು ಸಾಗಿಸಿರ್ತಕ್ಕಂಥ ವಿಚಾರದಲ್ಲಿ ಮಹಾಮಹಿಮರಾಗಿರ್ತಕ್ಕಂಥ ಶಿವನು ಸಿದ್ದರಾಮೇಶ್ವರರಿಗೆ ಉಪದೇಶವನ್ನು ಮಾಡಿ ಆಶೀರ್ವಾದ ಮಾಡಿ ಆಯ್ತಲ್ಲಪ್ಪ, ಆಯ್ತ ಏನು ಪುರಾಣ ಮುಗಿತು, ಆಯ್ತಲ್ಲಪ್ಪ, ಇದು ಬಿಡು. ಎಲ್ಲಿಗೆ? ನಿನ್ನ ಊರಿಗೆ. ಯಾವ ಊರಿಗೆ? ಸೊಲ್ಲಾಪುರ. ಯಾಕಪ್ಪ? ನಾನು ವಾಜ್ಯಗಿದೆ, ನೀನು ಭಾರಗಿದೆ. ಯಾಕ ಹೋಗೋ ವಿಚಾರ ತಿಳ್ಕೊಂಡು ಕೇಳ್ತಾನೆ ಸಿದ್ದರಾಮ ಮಲ್ಲಯ್ಯನಿ. ಯಾಕೆ ಹೋಗಲಿಕ್ಕಪ್ಪ? ಅಲ್ಲಪ್ಪ, ಆ ಸೊನ್ನಲಿಗೆ ಒಳಗ ನಿನ್ನ ತಂದೆ ತಾಯಿ ನಿನ್ನನ್ನು ಹಂಬಲಿಸ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಒಂದೇ ಸವನ ಮರಳ್ತಾ ಇದ್ದಾರೆ. ಸಿದ್ದರಾಮ ಹೇಳ್ತಾನೆ, ನನಗೆ ಅಪ್ಪಿಲ್ಲ, ಅವಿಲ್ಲ, ಅಣ್ಣಿಲ್ಲ, ಅಕ್ಕಿಲ್ಲ, ಬಂದಿಲ್ಲ ಬೆಳಗ್ಗೆ. ಮತ್ತೆ ಯಾರು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ
ನಿನ್ನನ್ನು ಅಗಲಿ ಮರೆತಾ ಇದ್ದಾನೆ. ನೀನು ಹೋಗಪ್ಪ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನ. ಅದಕ್ಕೊಂದು ಮಾತು ಹೇಳ್ತಾನ, ನೀನು ನನ್ನಲ್ಲಿ ಇರು ಸಲಗಾಗಿ ಹುಟ್ಟಿಲ್ಲಕ್ಕಂತ. ಪರ್ವತದ ಮರೆಯಿರ್ತಕ್ಕಂಥ ಸೂರ್ಯ ಅಲ್ಲೇ ಉಳಿದನ್ನು ಜಗತ್ತಿಗಳವುದು ಹಾಗಪ್ಪ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನೀನು ಎದಕ್ಕಾಗಿ ಬಂದಿದೆ? ಈ ಜಗತ್ತಿನ ಉದ್ಧಾರಕ್ಕಾಗಿ, ಈ ಜಗತ್ತಿನ ಕುಂದು ಕೊರತೆಗಳನ್ನ, ದುಃಖ ದುಮಾನಗಳನ್ನ ಕಳೆಯೋಗೋಸ್ಕರವಾಗಿ ನೀನು ಹುಟ್ಟಿ ಬಂದಿರ್ತಕ್ಕಂಥ ಪುಣ್ಯಾತ್ಮಪ್ಪ. ನೀನು ಇರುವುದು ಒಳ್ಳೆಯದಲ್ಲ, ನೀನು ಹೋಗು. ಹತ್ತಲಿನ ಹೋಗಾಡಿಸಿ ಬೆಳಕನ್ನು ನೀಡತಕ್ಕಂಥ ಪುಣ್ಯಾತ್ಮ ನೀರಿಟ್ಟಿರತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹೇಳಿದ್ರು ಕೂಡ ನನ್ನ ಜೀವಾನೇ ಹೋಗಲಕ್ಕ. ಏನಂತಾನೆ ಸಿದ್ದರಾಮ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾನು ನಿನ್ನನ್ನ ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಸಿದ್ದರಾಮ ಹೇಳ್ತಾ ಇದ್ದಾನೆ. ಹಾಗಲ್ಲ ಕಂದ, ಆದ್ರೆ ಮಾತನ್ನ ಕೇಳ್ತಾ ಇದ್ದೀನಿ, ಆಲಿಸ್ತಾ ಇದ್ದೀನಿ. ಆದ್ರೆ ಒಂದು ಕೆಲಸ ಮಾಡು, ಏನು ತಿಳ್ಕೊಂಡು ಕೇಳು ಕಂದ, ಕೇಳು. ಒಂದು ಮಾತನ್ನ ಹೇಳಬಲ್ಲೆ. ನಿನ್ನ ಪ್ರೀತಿ ಮಾತಿಗೆ ನಾನು ಬಹಳ ಒಳ್ಳೆಯ ಆಸ್ಪದವನ್ನು ಕೊಡ್ತಾ ಇದ್ದೀನಿ, ನೀನು ಏನು ವಿಚಾರ ಮಾಡಬೇಡ ಅಂತ ಅಂದಾಗ ಸಿದ್ದರಾಮ ಅಂತಾನೆ, ನಿನ್ನನ್ನು ಬಿಟ್ಟು ನಾ ಹೋಗ್ಲಿಕ್ಕಾಗಲ್ಲ. ನಿನ್ನನ್ನು ಬಿಟ್ಟು ಯಾಕೆ ತಿಳ್ಕೊಂಡು ಕೇಳಿದ್ರೆ ನವಣಿಯ ಹೊಲದಲ್ಲಿ ಅದರಿಂದೇ ದೊಡ್ಡದಾಗ ನಾನು ಅವತ್ತೇ ಕಳ್ಕೊಂಡು ಪಶ್ಚಾತ್ತಾಪಟ್ಟಿನಿ. ಇನ್ನು ಮಾತನ್ನ ಹೋಗ ನೋಡಪ್ಪ ಅಂತ ಅವತ್ತೇ ನನಗೆ ತಲೆ ಮೇಲೆ ಕೈಯಾಡಿಸಿ ಮೂಗಿ ತುಪ್ಪ ಹಚ್ಚಿ ಎಲ್ಲೆಲ್ಲೂ ಬಂದು ಎಲ್ಲೆಲ್ಲೂ ಹುಡುಕಾಡಿ ಸಾಕಾಗಿ ಹೋಗ್ಯದ, ನಾ ಮತ್ತೆ ಹೋಗಲ್ಲಪ್ಪ ಅಂತ. ಹಂಗಲ್ಲಕ್ಕಂದ, ಹಾಗಿಲ್ಲ ಹೀಗಿಲ್ಲ. ನೀ ಏನೋ ಹಳು ಮಕ್ಕಳ ಕೈಯಾಗಿ ಬಿಸ್ಕಿಟ್ ಪಟ್ಟಂಗೆ ಮಾಡಿ ರಮಸ್ ಕಳಿಸಬೇಕಂತ ನೀವು ವಿಚಾರ ಮಾಡಿದ್ರೆ ನಿಮ್ಮ ಅಪ್ಪ ಬಂದ್ರೆ ಹೋಗಲ್ಲ. ಹಾಗಲ್ಲ ಸಿದ್ದರಾಮ, ಹಾಗಿಲ್ಲ ಹೀಗಿಲ್ಲ, ನಾ ಹೋಗಲ್ಲ ಅಂದ. ಹೋಗಲ್ಲ ನೋಡು, ಯಾಕಂದ, ನೀ ಬರ್ತಾ ಹೋಗ್ತೀನಿ, ನೀ ನನ್ನ ಜೊತೆಗೆ ಬರ್ತೀನಂದ್ರೆ ನಾ ಹೋಗ್ತಾ ಇದ್ದೇನೆ. ಬರ್ತೀನಪ್ಪ ಅಂದ, ಬರ್ತೀನಿ, ನೀ ಮುಂದೆ ನಡಿ, ನಾ ಹಿಂದೆ ಬರ್ತೀನಿ. ನೋ ಗ್ಯಾರಂಟಿ ಅನ್ನ. ನೀ ಬರ್ತಾನೆ ಏನು ಗ್ಯಾರಂಟಿ ಅಲ್ಲಪ್ಪ? ನಾ ಮನೆಗೆ ಹೋಗಿ ಬುತ್ತಿ ತರುವಾಗ ಇಲ್ಲಿ ಬಂದು ಕೂತೀನಿ, ಮತ್ತೆ ನಾವು ಹೋದ ಮೇಲೆ ಬರ್ತೀನಿ ಏನು ಗ್ಯಾರಂಟಿ ಅಂದ. ಇಲ್ಲ ಹೋಗಿ ಸಿದ್ದರಾಮ, ನಾನು ಬರ್ತೀನಿ ಅನ್ನತಕ್ಕಂತ, ನೀನು ಹಿಂದೆ ನಾನು ಬರ್ತೀನಿ ಅಂತ ಮಾತು ಹೇಳ್ತಾರೆ. ಎಂತ ಮಾತು ಹೇಳ್ತಾನ್ರಿ ಸಿದ್ದರಾಮ. ನೀನು ನಿಂತಲ್ಲಿ ನಾನು ನಿಲ್ತಾ ಇದ್ದೀನಿ, ನೀನು ನುಡಿದಿದ್ದೆ ನಾನು ನುಡಿತಾ ಇದ್ದೀನಿ. ನಿನ್ನನ್ನು ಯಾರು ಕೂಗಿ ಕರೀತಾರೆ ಅವರಿಗೆ ನಾನು ಹೋಗ್ತಾ ಇದ್ದೀನಿ. ಯಾರು ಏನು ಬರ್ತಾರೆ ನೀನು ಪತ್ರ ಅದನ್ನ ನಾನು ಕೊಡ್ತಾ ಇದ್ದೀನಿ. ನೀನೇನು ದುಃಖ ಪಡೋ ಅವಶ್ಯಕತೆ ಇಲ್ಲ ಕಂದ, ನೀನು ಹೋಗು, ನಾನು ಬರುತ್ತೇನೆ ಅನ್ನತಕ್ಕಂಥ ಮಾತನ್ನ ಮಲ್ಲಯ್ಯ ಸಿದ್ದರಾಮೇಶ್ವರಿಗೆ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ. ಅಪ್ಪಣೆಯನ್ನು ಕೊಡಿಸಿದ ಪ್ರಕಾರ ಅವಾಗ ಕೇಳ್ತಾ ಇದ್ದಾರೆ, ಯಾವ ರೂಪದಲ್ಲಿ ನೀನು ಹ್ಯಾಗ ಬರ್ತಿ ಅನ್ನತಕ್ಕಂಥ ಮಾತನ್ನ ಸಿದ್ದರಾಮೇಶ್ವರರು ಮಲ್ಲಯ್ಯನ ಕೇಳ್ತಾ ಇದ್ದಾನ. ಯಾವ ರೀತಿ ಹೇಳ್ತಾ ಅನ್ನತಕ್ಕಂಥ ವಿಷಯವನ್ನ ಮುಂದಿನ ವಿಚಾರದಲ್ಲಿ ನಾವು ನೀವೆಲ್ಲ ನೋಡ್ತೀವಿ. ಎಂತವು ಬಹುದುಳ್ಳರತುಳ ಪುಣ್ಯಖ್ಯಾತಿಯಂ ತಳೆದ ನಿನ್ನ ಪರ್ವತಕುಳ್ಳ ಸಾಮರ್ಥ್ಯಮೋ ತಯದು ತನ್ನ ಸ್ವರ್ಣಲಿಗಿಯಂ ಕಿರುವಳ್ಳಿಗಿಂತ ನಡುವೆ ಸಂತತಂ ನೆಲೆಸಿ ನೀಲಿ ಪಂತು ಬಾಯಂದುಡಂತ ಕಾಂತನದೊಡಂಬಟ್ಟು ನೀನಿಂದು ಮತ್ತೆ ಹೋಗಾಂಪಿತೆ ಬಹುಜನರು ಕೈ ಮುಗಿದು ಒಬ್ಬ ಕುರುಹನೇನೆಂದು ಮಂದಯಿಸಿ ಮಸಗಿ ಮುಸುಕಿದ ಮೋಡದೆ ಮಿಂಚಿಂದ ಮೊಳಗಿಂತ ಸಿಡಿಲಿಂದ ನೆರಬಿರುಗಾಳಿಯಿಂದ ಕತ್ತಲೆಯೋಳಗದು ಮಂದಾರದಡಿಯೋಳು ಲಿಂಗವಾಗಿರ್ತಿಪ್ಪ ಮತ್ತೊಂದು ಲಿಂಗ ಪ್ರತಿಷ್ಠೆಗೈದೆ ಆನಂದದಿಂದ ಲಿಂಗದೋಲತ್ತ ಮಾಂಗದಲ್ಲಿ ನೀಲಿಸಿದಂತೆ ಗಿರಿಸಲಿಂಗಕ್ಕೆ ಲಿಂಗಮ ಪೀಠ ಬೇಕೆ ಕರುಣಿಪೊದೆಂದನು. ಈ ಮಹಾಲಿಂಗವ ಪೂರ್ತಿಗೊಳಿಸಿದ
ಪ್ರತಿಷ್ಠಿಸು ಮಗನೇ ಎಂದರಲೇ ಸಮಾವಂತಸನೆ ಪ್ರತಿಷ್ಠೆಗಾಚಾರ್ಯರಾದ ಪರು ಏಳೆಂದನೋ ಏಳೆಂದನೋ ಸರಸಿ ಸಜಪದಂ ಸುಪ್ರತಿಭರಾಯ ವಿಷಧರಿನ ಕರಿಪಿತಾವೇಶನನುತ್ಕೃಷ್ಟಕರಣದಿ ದೋಷಾಕರಂ ವಿಷ್ಣು ಪುಷ್ಪಕ್ಷಣಾಗ್ನಿ ತಾ ಸರ್ವಪಕ್ಷಂ ವರಮೋನಿಗಳೆಲ್ಲ ವರಮುನಿಗಳೆಲ್ಲ ಕುಕ್ಷಾತನ ಜಾತರು ಮಹಾಸುರಪನತಿ ಜಾರನಿಂದವರಾದಿಜಂ ಸರಿ ಸರ್ವಧರ್ಮರೂಪ ಋಷಭನಾಚಾರ್ಯನಾದಪಂ ಹೋಗೆಂದನೋ 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 ಶಿವಸಾಂಬ ದೇವ ಪಾರ್ವತಿ ಮಹಾದೇವ. ಯಾವ ಮಹಾಮಹಿಮನಾಗಿರ್ತಕ್ಕಂಥ ಪುಣ್ಯದ ಧಾಮ ಶಿವ ಸಿದ್ಧರಾಮ ಹೇಳ್ತಾ ಇದ್ದಾರೆ, ಅಪ್ಪ ನಾನು ಹೋಗ್ತೀನಿ ಸರಿ, ನೀನು ಯಾಕೆ ಯಾವ ಆಕಾರದಲ್ಲಿ ಯಾವ ರೂಪದಲ್ಲಿ ನೀನು ಬರ್ತೀನಪ್ಪ ಅಂತ ತಿಳ್ಕೊಂಡ್ರು. ಶಿವಸಿದ್ಧರಾಮ ಕೇಳ್ತಾ ಇದ್ದಾರೆ, ನೀನು ಬರೋದಾದ್ರೆ ನಂದು ಗ್ರಾಮ ಬಹಳ ಸಣ್ಣದ ಕುಗ್ರಾಮ ಅದ. ನನ್ನ ಕುಗ್ರಾಮ ಏನಾಗ್ಬೇಕಂತ ತಿಳ್ಕೊಂಡು ಕೇಳಿದಾದ್ರೆ ಪುಣ್ಯದ ಧಾಮ ಆಗ್ಬೇಕು, ಪುಣ್ಯದ ಗ್ರಾಮ ಆಗ್ಬೇಕು. ಆದ್ರೆ ನೀನು ಅಲ್ಲಿ ಬಂದು ಆ ಊರಿನ ನಡುಮಧ್ಯದಲ್ಲಿ ವಾಸ ಮಾಡಬೇಕು. ವಾಸ ಮಾಡಿದ್ರಾಗ ಮಾತ್ರ ಎಲ್ಲವೂ ಕೂಡ ನಿನ್ನ ಕ್ಷೇತ್ರದ ಹಾಗೆ ಆಗ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ನನ್ನ ಚಿಕ್ಕ ಗ್ರಾಮಕ್ಕೆ ನಿನ್ನ ಕ್ಷೇತ್ರದಲ್ಲಿ ನಿನ್ನ ಗ್ರಾಮದಲ್ಲಿ ಏನೇನದ ಎಲ್ಲವನ್ನ ದಾನದ ರೂಪದಲ್ಲಿ ನಾನು ನೀನನ್ನು ಕೊಟ್ಟು ಬಿಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದ. ಆಗ್ಲಿಕ್ಕಂದ ತಿಳ್ಕೊಂಡು ಹೇಳ್ತಾ ಇದ್ದ, ನೀನೇನು ವಿಚಾರ ಮಾಡಬೇಡ, ನಿನಗೆ ಏನು ಬೇಕಾಗ್ತದೆ, ನೀನು ಏನು ಮೂರ್ತಿ ಅದೆಲ್ಲವನ್ನು ನಿನ್ನ ಗ್ರಾಮಕ್ಕೆ ನಾನು ಕೊಟ್ಟು ಕಳಿಸ್ತಾ ಇದ್ದೇನೆ, ನೀನು ತೆಗೆದುಕೊಂಡು ಹೋಗಕ್ಕಂದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹೇಳಿದಾಗ ಯಾವ ರೂಪದಲ್ಲಿ ನೀನು ಬರ್ತೀಯ ತಿಳ್ಕೊಂಡು ಕೇಳಿದಾಗ ಹ್ಯಾಂಗ ಬರ್ತಿ ಅಂದಾಗ ಒಂದು ದಿವಸ ದಟ್ಟವಾದ ಕಾರುಗೋಡೆಗಳ ಅಂಚಿನಲ್ಲಿ ಬಿರುಗಾಳಿಯ ಸಂಕೇತದಲ್ಲಿ ಯಾವ ಗುಡುಗು ಮಿಂಚಿನ ಅಂಚಿನಲ್ಲಿ ನಾನು ಯಾರು ಬರ್ತೀನಿ ತಿಳ್ಕೊಂಡು ಕೇಳಿದ್ರೆ ಮಂದಾರದ ಮರದಡಿಯಲ್ಲಿ ಲಿಂಗಾಕಾರವಾಗಿ ನಿನ್ನ ಗ್ರಾಮವನ್ನ ನಾನು ಸೇರ್ತಾ ಇದ್ದೇನೆ ಕಂದ ಅಂತಕ್ಕಂಥ ಮಾತನ್ನ ಶಿವನ ಹೇಳೋದ್ರ ಜೊತೆಗೆ ಏನ್ ಮಾಡ್ತಾನ, ಲಿಂಗದ ಮೇಲೆ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡು. ಯಾಕಂದ್ರೆ ಮೊದಲು ಈ ಮೊದಲು ಲಿಂಗವನ್ನ ಸ್ಥಾಪನೆ ಮಾಡಿದ ಲಿಂಗ ಪೂಜೆಯನ್ನು ಮಾಡ್ತಿದ್ದ. ಎಲ್ಲಿ ಮಾಡ್ತಿದ್ದ? ನವಣಿ ಹೊಲದಲ್ಲಿ ಪ್ರಥಮದಲ್ಲಿ ಯಾವ ದನ ಕಾಯಿ ಹುಡುಗರು ಅಂತ ಇದ್ದಾರೆ. ಸಿದ್ದರಾಮ ಯಾವಾಗ ದನ ಕಾಯಿಗಳ ಜೊತೆಗೆ ಹೋದಾಗ ಹುಡುಗರು ಅಂತಾರೆ, ನಾವಿದೆಲ್ಲ ತಿರುಗಿ ತಿರುಗಿ ಸಾಕಾಗ್ಯದ, ಇಲ್ಲಿ ಹಾಲಿಲ್ಲ, ಮರ ಇಲ್ಲ, ಲಿಂಗ ಇಲ್ಲ, ಗುಡಿ ಇಲ್ಲ, ಏನೂ ಇಲ್ಲದ ಜಾಗದಲ್ಲಿ ಸೃಷ್ಟಿ ಮಾಡಿದ ಪುಣ್ಯಾತ್ಮ ಯಾರು? ಕಲಿದೇವರ ದೇವ ಶಿವ ಸಿದ್ದರಾಮ ಅದನ್ನ ತಾನೇ ಸೃಷ್ಟಿ ಮಾಡುತ್ತಾನತಕ್ಕಂಥ ಮಾತನ್ನ ಕಲಿವರಲ್ಲಿ ಅಪ್ಪಣೆಯನ್ನು ಕೊಡಿಸ್ತಾರೆ. ಏನು ತಾವು ದನ ಕಾಯ ಹುಡುಗರು, ಇಲ್ಲಿ ಲಿಂಗ ಇಲ್ಲ, ಹಳ್ಳಿ ಇಲ್ಲ, ಗಿಡ ಇಲ್ಲ, ಏನೂ ಇಲ್ಲದ ಜಾಗದಲ್ಲಿ ಸೃಷ್ಟಿಯನ್ನ ಮಾಡಿ ಯಾವ ಮಾವಿನ ಮರದ ಅಡಿಯಲ್ಲಿ ಲಿಂಗ ಸ್ಥಾಪನೆಯನ್ನು ಮಾಡಿ ಲಿಂಗ ಪೂಜೆ ಮಾಡಿದ ಪುಣ್ಯಾತ್ಮ ಪವಿತ್ರಾತ್ಮ ಯಾರಂದ್ರೆ ಶಿವ ಸಿದ್ದರಾಮ ಅಂತಕ್ಕಂಥ ಬರ್ತದ. ನಾನೊಂದು ಲಿಂಗ ಸ್ಥಾಪನೆ ಮಾಡಿ ಅವಾಗ ಶಿವ ಹೇಳ್ತಾನ, ಲಿಂಗದ ಮೇಲೆ ಲಿಂಗ ಸ್ಥಾಪನೆ ಮಾಡಿ ನೀನು ಆಧಾರ ಆಗಬೇಕು. ನೀ ನನಗೆ ಆಧಾರ, ನಾನು ನಿನಗೆ ಆಧಾರವಾಗಿ ಜಗತ್ತು ನಿನ್ನನ್ನು ಕೊಂಡಾಡಬೇಕು ಕಂದ. ಆ ರೀತಿ ನಿನ್ನ ಲಿಂಗ ಸ್ಥಾಪನೆಯನ್ನ ಮಾಡುವಂತಕ್ಕಂಥ ಮಾತನ್ನೇನು ಹೇಳ್ತಾನ, ನೀ ನನಗೆ ಆಧಾರ, ನಾನು ನಿನಗೆ ಆಧಾರ. ನೋಡಿ ಎಷ್ಟೊಂದು ಇಲ್ಲಿ ಹಾಗೆ ತಿಳ್ಕೊಂಡು ಕೇಳಿದ್ರೆ ಗುರು ಶಿಷ್ಯನ ಬಾಂಧವ್ಯದಲ್ಲಿ ಎಂಥ ಪ್ರೀತಿಯನ್ನ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ತಿಳ್ಕೊಂಡೆ ಕೇಳಿದ್ರೆ, ಮಹಾಮಹಿಮನಾಗಿರ್ತಕ್ಕಂಥ ಸಿದ್ದರಾಮನ ಮುಟ್ಟು ಭಕ್ತಿಗೆ ನಾನು ಲಿಂಗ ಸ್ಥಾಪನೆಯನ್ನು ಮಾಡಿ ಸದಾ ಲಿಂಗ ಪೂಜೆಯನ್ನು ನಾನು ಮಾಡ್ತೀನಿ ಅಂದಾಗ ಶಿವ ಹೇಳ್ತಾ ಇದ್ದಾನೆ, ನನ್ನ ರೂಪ ಲಿಂಗ ಅಂದು ನೀನು ದನ
ಯಾವ ನವಣಿಯ ಹೊಲದ ಬದಿಯಲ್ಲಿ ಹಳ್ಳದಲ್ಲಿ ಮಾಲಿನ ಮರಳಲ್ಲಿ ನಿಷ್ಠೆಯಿಂದ ನಿರರ್ಗಳವಾಗಿ ಆ ಮುಕ್ತತೆಯಿಂದ ಲಿಂಗ ಪೂಜಾ ಮಾಡಿದ್ದಕ್ಕಾಗಿನೇ ನಾನು ಹೇಳ್ತಾನೆ. ನೀನು ಮುಗ್ಧತೆಯಿಂದ ಅಲ್ಲಿ ಲಿಂಗ ಮಾಡಿದಾಗೋಸ್ಕರವಾಗಿ ನಾನು ಅಲ್ಲಿಗೆ ಬಂದೀನಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ನಿನ್ನ ಮುಗ್ಧ ಭಕ್ತಿಗೆ ನಾನು ಬಂದೀನಿ ಕಂದ ಅನ್ನತಕ್ಕಂಥ ಲಿಂಗ ನಂಬಬೇಕು. ಕಲ್ಲಂದ್ರೆ ಕಲ್ಲ ಆಗ್ತದೆ. ನಮ್ಮ ಭಾವ ಹೆಂಗ ಭಾವೇ ಪ್ರೀತಿ ಬ್ರಹ್ಮ. ನಿನ್ನ ಭಾವ ನಿನ್ನ ಮನಸ್ಸ ದೇವರ ಹಾನ್ ಅಂದ್ರೆ ಹಾನ್, ಇಲ್ಲ ಅಂದ್ರೆ ಇಲ್ಲ. ಅದು ನಿನ್ನ ಮನಸ್ಸಿಗೆ ಬಿಟ್ಟು ಕೊಟ್ಟ ವಿಷಯ ಅಂತಕ್ಕಂಥ ಮಾತ. 12ನೇ ಶತಮಾನದಲ್ಲಿ ನೂಲಿಯ ಚಂದ ಎನ್ನುವರು ಆಗ್ಬೇಕು. ಶತಮಾನದ 12ನೇ ಶತಮಾನದ ಸಮಕಾಲೀನದಲ್ಲಿ ಜಾತಿ ಕುಲ ಗೋತ್ರಗಳೇ ಇರಲಿಲ್ಲ. ಕುರುಕಮ್ಮ ಶರಣರಾಗಿ ಅಂಗಡಿ ಮೇಲೆ ಲಿಂಗವನ್ನು ಕಟ್ಟಿಕೊಂಡು ಅಷ್ಟಾವರಣ ಪಂಚಾಚಾರ ಸಖಸ್ಥಲವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದ ಪುಣ್ಯಾತ್ಮರು ಯಾರಂದ್ರೆ 12ನೇ ಶತಮಾನದ ಬಸವ ಶರಣರು ಅಂತಕ್ಕಂಥ ಮಾತು ಬರ್ತದ. ಅವರ ಸಮಕಾಲೀನಲ್ಲಿ ನೂಲಿಯ ಚಂದ ಏನ್ ಮಾಡಿದ ಅಂದ್ರೆ ಶರಣರು ಎದಕ್ಕೆ ನಂಬಿದ್ರು? ಕಾಯಕಕ್ಕೆ ನಂಬಿದ್ರು. ಕಾಯಕವೇ ಕೈಲಾಸ. ಇಷ್ಟೆಲ್ಲ ಕಾಯಕವನ್ನು ಮಾಡಿ ತಮ್ಮ ಜೀವನದ ಸಾರ್ಥಕತೆಯನ್ನು ಮಾಡಿಕೊಂಡವರು ಒಂದು ದಿವಸ ಏನ್ ಮಾಡ್ಯಾರ? ನೂಲಿ ಚಂದಯ್ಯನವರು ನಿತ್ಯದ ಕಾಯಕ ಪ್ರಕಾರ ಹಳ್ಳದಲ್ಲಿ ಹುಲ್ಲು ಕೊಯ್ಲಿಕ್ಕೆ ಹೋಗ್ಯಾರ. ಆ ಹುಲ್ಲನ್ನ ತಂದು ಆಪ, ನೀವೆಲ್ಲ ಮೊದಲ ಆಪ ತಿರುಗಿ, ಆ ಆಪ ತಂದು ಕೊಯ್ದು ಅದರಿಂದ ಹಗ್ಗ ಮಾಡಿ ಯಾವ ಕಲ್ಯಾಣದ ಸಂತೆಯಲ್ಲಿ ಬಜಾರದಲ್ಲಿ ಅದನ್ನ ಮಾರಿ ಕಾಯಕವನ್ನು ಮಾಡ್ತಿದ್ರು. ಯಾರು? ಶತಮಾನದ ಶ್ರಮ. ಕಾಯಕ ಮಾಡುವ ಪ್ರಸಂಗದಲ್ಲಿ ಒಂದು ದಿವಸ ಏನಾಗ್ಯದ? ನೂಲಿ ಚಂದಯ್ಯನವರು ಮಾರಿ ಹುಲ್ಲು ಕೊಯ್ತಾ ಇದ್ದಾರೆ. ಹುಲ್ಲು ಕೊಯ್ಯ ಕಾಲಕ್ಕೆ ಲಿಂಗೇಶ್ವರ ಕೊಡಬಾರ್ದ ನೋಡ್ಬೇಕು. ನೋಡಾలి ಚಂದಯ್ಯನ ಭಕ್ತಿ ಹಾಗೆ ತಿಳ್ಕೊಂಡು ವಸ್ತ್ರದ ನೀರು ಕಟ್ಟಿದ್ರೆ ಜಾಗ ಕಳೆದು ಹಳದಾಗಿ ಬಿತ್ತು. ಬಿದ್ದಾಗ ಚಂದಯ್ಯನವರು ತಗೊಳ್ಳಿಲ್ಲ. ನೂಲಿ ಚಂದಯ್ಯ ಲಿಂಗ ಬಿದ್ದಾಗ ಔಷಧಿ ತಗೋಬೇಕಾಗಿತ್ತು, ತೋಳಿಲ್ಲ. ತೋಳಾದ ನೂಲಿ ಚಂದಯ್ಯನವರು ಮಾತಾಡ್ತಾರೆ. ಬಹುತೇಕ ನಾನು ಬ್ಯಾಡಾಗಿ ನನ್ನ ಕಡೆಯಿಂದ ನೀನು ಹೋಗಿರಿ, ಹೋದ ಪಾತ ಬಿಟ್ಟು ಬಿಟ್ಟರು. ಅವ ಏನ್ ಮಾಡಿದ್ದ ಲಿಂಗಯ್ಯ, ನಾನು ಬಿದ್ದಂದ್ರೆ ಗಾಬರಿ ದಿವ ತೋತಾನ, ಇವನಲ್ಲಿ ಭಕ್ತಿ ಆದಿಲ್ಲ, ನಾನು ಮ್ಯಾಲ ನಿಷ್ಠೆ ಆದಿಲ್ಲ, ಪರೀಕ್ಷೆ ಮಾಡ್ಬೇಕಂತ ಅವ ಬಿದ್ದಿದ್ದ. ಯಾರು? ಲಿಂಗಯ್ಯ. ಅವ ಬಿದ್ದಿದ್ದ. ಬಿದ್ದಾಗ ಇವ ಚಂದ ಏನ್ ಮಾಡ್ದ? ಆ ಬಿದ್ದಿದ್ದ ನೋಡ್ದ, ಹುಳು ಕೊಯ್ದ, ಹೊರಿ ಕಟ್ಕೊಂಡ, ತಲೆ ಮೇಲೆ ಇಟ್ಕೊಂಡ ಕಾಲಕ್ಕೆ ಲಿಂಗ ಗಂಧತೆ. ಚಂದಯ್ಯ, ನನ್ನ ಜೊತೆಗೆ ಬರ್ತೀನಿ, ನಿನ್ನನ್ನು ಅಗಲಿ ಹೋಗಿದ್ದ ನನ್ನ ತಪ್ಪಾಗ್ಯಾದ, ಬರ್ತೀನಿ ಅನ್ನ. ಯಾರಿಗೆ ಕೇಳಿವಾರಿ ಅನ್ನ? ಯಾರಿಗೆ ಕೇಳೋದಪ್ಪ? ನಾ ಏನು ಅಂತಹ ಅಪರಾಧ ಮಾಡಿದ್ದೀನಿ? ಏನು ಅಪರಾಧ ಮಾಡಿದ ತಿಳ್ಕೊಂಡು ನೀನು ಅಲ್ಲಿಂದ ಹಾಲಿ ನೀನು ಸೂ ಬಂದಿದೆ. ಅನುಭವ ಮಂಟಪದಲ್ಲಿ ಸಾವಿರಾರು ಶರಣರ ಸಮಕ್ಷಮದಲ್ಲಿ ನೀನನ್ನು ಕೊಳ್ಳಿ ಬಂದಿದೆ. ಇವತ್ತು ದಿವಸ ಯಾರು ಇಲ್ಲದೆ ಹೇಳ ಕೇಳದೆ ನೀನು ಹೋಗಿ ನಾನನ್ನು ತಗೊಳ್ಳಲ್ಲ. ನೋಡು ಹೆಂಗ ನಿನ್ನನ್ನು ಹಾಕೊಳ್ಳ, ನಿನ್ನನ್ನು ತಗೋಬೇಕಾದ್ರೆ ನಿನ್ನನ್ನು ಕಟ್ಟೋಬೇಕಾದ್ರೆ ಸುಮ್ಮಕೊಂಡಿಲ್ಲ. ಅವತ್ತೆಲ್ಲ ಶರಣರಿಗೆ ನಿನಗೆ ಲಿಂಗ ಕಟ್ಟುವ ದಿವಸ ಶರಣರಿಗೆಲ್ಲರಿಗೆ ಪ್ರಸಾದ ಮಾಡಿ, ಹೆಚ್ಚಿನ ಕಾಯಕ ಮಾಡಿ, ದಾಸೋಹ ಮಾಡಿ, ಎಲ್ಲರ ಸಮಕ್ಷಮ ನಾನು ನನ್ನ ಪ್ರಾಣವೇ ಲಿಂಗವೆಂದು ನಾನು ನಂಬಿ ಲಿಂಗ ಕಟ್ಟುವನಿ. ಇವತ್ತು ದಿವಸ ನನ್ನಿಂದ ನೀವು ಹೋಗಿದೆಲ್ಲ, ಯಾಕಂದ್ರೆ ಶರಣರಿಗೆ ಕಾಯಕವೇ ಕೈಲಾಸ ಅಂದಾರ. ಇವತ್ತಿನ ದಿವಸ ಲಿಂಗ ಹೋಯ್ತಂದ್ರ ಪ್ರಾಣ ಹೋದಂಗಂತ ಹೇಳ. ಇವತ್ತು ಹೋಗಿ ನನ್ನ ಕಾಯಕವನ್ನು ಮಾಡಿ ಶರಣರ ಮಧ್ಯದಲ್ಲಿ ಶರಣರ ಸಾಕ್ಷಿಯಾಗಿ ನಿನಗಲ್ಲಿ ಅನುಭವ ಮಂಟಪದಲ್ಲಿ ನಿನ್ನ ಕಲಿಸಿ ನನ್ನಿಂದೇನು ತಪ್ಪಾಗ ತಿಳ್ಕೊಂಡು ನಾನು ಶಿವನ ಪಾದವನ್ನ, ಬಸವಣ್ಣನ ಪಾದವನ್ನು ನಾನು ಸೇರ್ತೀನಿ ತಿಳ್ಕೊಂಡು ಚಂದ ಹೇಳದಾಗ ಲಿಂಗ ಎತ್ತಾನ, ನಾ ಇದ್ಯಾಕೆ ತಪ್ಪು ಮಾಡೋದು? ಇದು ಯಾಕೆ ತಪ್ಪನೇ ಮಾಡೋದು? ನಾನು ಏನೋ ಹೋದ ನಗಸಟ್ಟಿಗಿಂತ ಹೋದ ಅನ್ನ ಬರ್ತಾನಂತ ನಾನು ತಿಳ್ಕೊಂಡಿದ್ದ, ಇವ ಬರುವುದಿಲ್ಲ ತಿಳ್ಕೊಂಡು ಅವಾಗ ಚಂದಯ್ಯ ಪರಿಪರಿಯಾಗಿ ಕೇಳ್ಕೊಂಡ. ಚಂದಯ್ಯನವರೇ, ನಾನು ನಿಮ್ಮಿಂದ ಹೋಗಿದ ಅಪರಾಧ ತಿಳ್ಕೊಂಡು ಲಿಂಗಯ್ಯ ಹತ್ತದ ಪುಣ್ಯ ಆಗ್ತದೆ. ಆ ನೂಲಿ ಚಂದಯ್ಯ ಬೆನ್ನ ಹತ್ತದಾಗ ಚಂದಯ್ಯ ತಾನ, ನಾನು ತೊಳಂಗಿಲ್ಲ, ನೀನು ಕಾಯಕ ಮಾಡು, ಕಾಯಕ
ಹುಲ್ಲು ಕೊಯ್ಲಿ ಹಚ್ಚಿ ಆ ಹುಲ್ಲಿನಿಂದ ಹಗ್ಗ ಮಾಡಿಸಿ ಬಜಾರ್ನಲ್ಲಿ ಮಾರಿ ಅದನ್ನು ತಂದು ದಾಸೋಹ ಮಾಡೋ ಕಾಲಕ್ಕೆ ಎಲ್ಲಾ ಸೇಂದ್ರಿಗೆ ಕರೆದ. ಎಲ್ಲಾ ಸೇಂದ್ರಿಗೆ ಕರೆದ ಕಾಲಕ್ಕೆ ನ್ಯಾಯ ಬಿದ್ದರು. ನ್ಯಾಯ ಬಿದ್ದಾಗ ಚಂದ ಏನಾದ್ರು ಕೇಳ್ತಾರೆ, ಏನು ಕಾರಣದಿಂದ ಲಿಂಗಯ್ಯ ಹೋಗ್ಯಾರ ಕೇಳಿ ತಿಳ್ಕೊಂಡು, ಅಲ್ಲವ ಚನ್ನಬಸವಣ್ಣ ಪ್ರಭುದೇವರು ಎಲ್ಲಾ ಸೇಂದ್ರ ಕುತ್ಕೊಂಡ ಕಾಲಕ್ಕ ಲಿಂಗಯ್ಯ ಕೇಳ್ತಾರೆ, ಲಿಂಗಯ್ಯನವರೇ ಏನು ಕಾರಣದಿಂದ ಚಂದ ಏನಾದ್ರು ಬಿಟ್ಟು ಹಾಲು ತಿಳ್ಕೊಂಡು ಕೇಳ್ತಾರೆ. ನೋಡೋದು ನಮ್ಮ ನಿಮ್ಮ ಪಂಚಾಯಿತಿನೇ ಬೇರೆ, ಅವ್ರ ಪಂಚಾಯಿತಿನೇ ಬೇರೆ. ಹೀಗಿನ ಕಾಲಕ್ಕ ಅವಾಗಂತಾನೆ ಲಿಂಗಯ್ಯ ಎತ್ತಾನ, ಏನೋ ತಿಳಿದಾದ್ರಿಂದ ನಾನು ಹೋಗಿನಿ, ಆದ್ರೆ ನನ್ನಿಂದ ಅಪರಾಧ ಆಗ್ಯದ, ನಾನು ಹೋಗ್ಬಾರ್ದಾಗಿತ್ತು, ಹೋಗಿನಿ, ನನ್ನ ಅಪರಾಧ ಆಗ್ಯದ ಅಂತಂದ ಕಾಲಕ್ಕ ಅವಾಗ ಎಲ್ಲಾ ಸೇರ್ತಾರ ಚಂದಯ್ಯನವರೇ ಯಾವಾಗ ತಪ್ಪಾಗ್ಯದ ತಂದ ಕಾಲಕ್ಕ ಆ ತಪ್ಪಿಗೆ ಏನು ಶಿಕ್ಷೆ ಅಂದ್ರೆ 5 ದಿವಸ ಕಾಯಕ ಮಾಡಬೇಕು. 5 ದಿವಸ ಹುಲ್ಲನ್ನ ತಂದು ಹುಲ್ಲನ್ನ ಮಾಡಿ ಎಲ್ಲಾ ಶರೀರದ ಆಸ್ವಾದ ಮಾಡಿದ ಮೇಲೆ 5ನೇ ದಿವಸಕ್ಕ ನಿಮ್ಮೆಲ್ಲರ ಸಾಕ್ಷಿಯಾಗಿ ನಾನು ತೋತಿನ ತಿಳ್ಕೊಂಡು ಲಿಂಗಯ್ಯನಿಂದ 5 ದಿವಸ ದಾಸೋಹ ಮಾಡ್ಲಿಕ್ಕೆ ಹಚ್ಚದ, ಕಾಯಕ ಮಾಡ್ಲಿಕ್ಕೆ ಹಚ್ಚದ ಯಾರು? ನೂಲಿಯ ಚಂದಯ್ಯ. ಕಾಯಕ ಆದ ಮೇಲೆ 5 ದಿವಸ ಆದ್ಮೇಲೆ ಬಸವಣ್ಣ, ಅಲ್ಲಮ, ಚನ್ನ ಬಸವಣ್ಣ, ಸಿದ್ದರಾಮ ಎಲ್ಲರ ಸಮಕ್ಷಮವಾಗಿ ಮತ್ತೆ ಲಿಂಗಯ್ಯನಿಗೆ ಆ ಶರಣರಿಗೆ ಶರಣಾರ್ಥಿ ಎಂದು ನೂಲಿ ಚಂದಯ್ಯನ ಅಂಗಕ್ಕೆ ಬಂದ ಅನ್ನತಕ್ಕಂಥ ಮಾತನ್ನ ಶರಣರು ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ ಪುಣ್ಯಾತ್ಮರೇ. ಹಾಗ ಲಿಂಗ ಅಂದ್ರೆ ಸಾಮಾನ್ಯ ಎಲ್ಲರೂ ಹೇಳ್ತಾರೆ, ಲಿಂಗ ಬಿತ್ತು ಬಿತ್ತು ಎಂದರೆ ಬೀಳಬಹುದೇ, ಆ ಲಿಂಗ ಬಿದ್ದರೆ ಈ ಭೂಮಿ ತಾಳಬಹುದೇ ಅಂತಕ್ಕಂಥ ವಚನಗಳು ಬರ್ತಾ ಇದ್ದಾವೆ. ಅಂತ ಶ್ರೇಷ್ಠವಾದ ಲಿಂಗ ಕಾಲವಾಗಿ ನಾನು ನಿನ್ನ ಗ್ರಾಮಕ್ಕೆ ಬರ್ತೀನಿ ಹೋಗಿ ಕಂದ ಅಂತಕ್ಕಂಥ ಮಾತ ಲಿಂಗದ ಮೇಲೆ ಲಿಂಗವನ್ನ ಸ್ಥಾಪನೆ ಮಾಡಬೇಕಂತ ತಿಳ್ಕೊಂಡ ಕಾಲಕ್ಕ ಆ ಲಿಂಗಕ್ಕ ಆಚಾರ್ಯರು ಯಾರು ತಿಳ್ಕೊಂಡು ಕೇಳಿದೆ. ಆಚಾರ್ಯರು ಯಾರು ಅನ್ನತಕ್ಕಂಥ ಮಾತನ್ನು ಕೇಳಿದ ಕಾಲಕ್ಕ ಆವಾಗ ಶಿವ ಹೇಳ್ತಾ ಇದ್ದಾನೆ, ಯಾರು ತಿಳ್ಕೊಂಡು ಕೇಳಿದ್ರೆ ಕಮಲಾಭವನ ಮಗ, ಆ ಮಗನಲ್ಲೇ ಮದುವೆಯಾದ ವಾಯು ಆ ಎಲ್ಲ ವಿಷ ಸ್ವರೂಪಗಳ ಎಂಜಲನ್ನ ಆ ಸ್ವೀಕಾರ ಮಾಡಿದ. ಸೂರ್ಯ ಉಷ್ಣಕರ, ವಿಷ್ಣು ಹೂಗಣ್ಣವ, ಅಗ್ನಿ ಸರ್ವಭಕ್ಷಕ, ಋಷಿಗಳೆಲ್ಲವರು ಕೆಟ್ಟವರು, ದೇವೇಂದ್ರ ಜಾರ. ಇವರು ಯಾರು ಆಚಾರ್ಯರಾಗಲಿಕ್ಕೆ ಯೋಗ್ಯರಲ್ಲ. ಅದಕ್ಕೆ ಯಾರು ಯೋಗ್ಯರನ್ನತಕ್ಕಂಥ ಮಾತನ್ನ ಆಚಾರ್ಯರು ಯಾರು ಅನ್ನತಕ್ಕಂಥ ಮಾತನ್ನ ನಾನು ನಿನಗೆ ಹೇಳ್ತಾ ಇದ್ದೇನೆ. ಆ ಪ್ರಕಾರವಾಗಿ ನೀನು ಮಾಡಬೇಕಂದ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಋಷಭಾಚಾರ್ಯರು ಯಾರು ಹ್ಯಾಗ ಅವ್ರ ಮಹಿಮೆ ಏನು ಅಂತಕ್ಕಂಥ ವಿಚಾರವನ್ನ ಮುಂದಿನ ನುಡಿಯಲ್ಲಿ ನಾವು ಇವೆಲ್ಲ ನೋಡ್ತಾ ಇದ್ದೀವಿ. ಆದಿ ಋಷಭೇಂದ್ರನೇ ಸೃಷ್ಟಿ ಕ್ಷೇತ್ರ ಮೊದಲಾದ ಸಲ್ಲಲಿತ ಲಿಂಗವನಿ ತುಂಟವಾ ನಿಲ್ಲಿಸು ಪುರುಷ ವಿರಿಸಿಸ
ಲಿಂಗವನೇ ತುಂಟವನಿಲ್ಲಿಸು ಬಡುಕಿಲ್ಲದೆನ್ನ ಕೈಲಾಸಗಿರಿಯಣಿ ಆಡಿ ಬೇಡಿಕೊ ಹೋಗೆಂದನು ಆವ ದಿನದ ಪುರವ ರಚಿಸುವೆ ತಂದೆ ಭೂಲಯದೊಳಗುಳ್ಳ ಸರ್ವಲಿಂಗಗಳ ಪಾವನಾಮ ಬಲ್ಲಡೆ ಪ್ರತಿ ಸುಷ್ಟರಂದವನಸು ದೇವ ಭಿನ್ವೈಶ್ವರೇ ಭೂಚಲನಂ ಕೈಲಾಸ ಕಾಮದಿ ಅಪ್ಪಣಲೆ ರತೀಶ್ವರ ವಿಪಿನದಾವ ನತ ಜೀವೆಂದ ಸಿದ್ಧಪತಿಯ ನುಡಿ ನಸು ನಗುತ್ತಿದ್ದನೋ ಓ ಜಡ ಮನುಜನೇ ಮಗನೇ ನಿನ್ನ ಮಹಿಮೆಗಳ ಜಡ ಮನುಜನೇ ಮಗನೇ ನಿನ್ನ ಮಹಿಮೆಗಳ ಬಗೆಗಳ ನೋಡ್ಬೇಡಂದ್ರಂಗೆ ಲೆಕ್ಕಿಸದ ಸೂರ್ಯಂಗೆ ಬಿಡು ಹೋಗಳೋ ಗಜಾಗರಿದು ತರುಬಲ್ಲದೆ ತನ್ನ ಫಲ ರುಚಿಯನು ಹಿಡಿದು ಕರ ಪುರುಷ ಮೇಟಿದ ಜಲಮಂ ರಸ ಮಾಡಿ ತೆರೆಮಾನಿದೆ ಬೆಸರ್ಬಂಡುದೇ ದೈವ ನೀ ನುಡಿದದೆ ಮಂತ್ರನುಗಳ ದೈವ ಕಾಮನಯ ಹೆದರುದೆ ಮಾಡು ಎರದೆ ಮಾಡು ಹೋಗೆಂದನು ಹೋಗೆಂದನು ಶಿವಸಾಂಬ ಜೈ ನಮಃ ಪಾರ್ವತೀಪತಿ ಶಿವ ಮಹಾದೇವ. ಯಾವ ಮಹಾವೀರನಾಗಿರ್ತಕ್ಕಂಥ ಶಿವಸಿದ್ದರಾಮೇಶ್ವರನಿಗೆ ಶಿವನ ಅಪ್ಪಣೆಯಲ್ಲಿ ಕೊಡಿಸ್ತಾ ಇದ್ದಾರೆ. ಯಾರು ತಿಳ್ಕೊಂಡ್ರೆ ಆಚಾರ್ಯರು ಯಾರು ಅನ್ನತಕ್ಕಂಥ ಮಾತನ್ನು ಹೇಳಿದ ಕಾಲಕ್ಕೆ ಯಾ ಸೂರ್ಯನಿಗೆ ಬೇಡ, ಇಂದ್ರನಿಗೆ ಬೇಡ, ದೇವತೆಗಳಿಗೆ ಬೇಡ, ಋಷಿ ಪುಂಗಗಳಿಗೆ ಬೇಡ, ಪವಿತ್ರವಾಗಿರ್ತಕ್ಕಂಥವರೆಲ್ಲ ನಿನ್ನ ಕ್ಷೇತ್ರದಲ್ಲಿ ಅವರ ಅಮೃತ ಹಸ್ತದಿಂದ ನೀನು ಲಿಂಗವನ್ನ ಸ್ಥಾಪನೆ ಮಾಡುವಂತಕ್ಕಂಥ ಮಾತು ಹೇಗೆ ಹೇಳ್ತಾನಂದ್ರ ಎಲೆ ಕಂದ ಕೇಳು. ನಿನ್ನ ಗ್ರಾಮದಲ್ಲಿ ಯಾವ ಋಷಾಚಾರ್ಯ ಬರಬೇಕಾಗಿದ್ದಾದ್ರೆ ಒಂದು ಅಘಟಿತವಾಗಿರ್ತಕ್ಕಂಥ ಘಟನೆ ನಿನ್ನ ಊರಲ್ಲಿ ಜರುಗ್ತಾ ಇರ್ತಾರೆ. ಯಾಕಂತ ತಿಳ್ಕೊಂಡು ಭೋಗೀಶ್ವರವರೆಗೆ ಇರತಕ್ಕಂಥ ಒಂದು ಹಸು ನಿನ್ನ ಗ್ರಾಮದಲ್ಲಿ ಆ ಹಸು ಏನ್ ಮಾಡ್ತದಂತ ತಿಳ್ಕೊಂಡು ಕೇಳಿದ್ರೆ ಆ ಲೋಕವೇ ಬೆತ್ತರಿಗೆ ಆಗುವ ಹಾಗೆ ಅವತ್ತಿಂದ ಅವತ್ತೇ ಗರ್ಭ ಆಗ್ತದೆ. ಅವತ್ತು ದಿವಸ ಗರ್ಭಧಾರಣೆ ಆಗ್ತದೆ. ಅವತ್ತು ದಿವಸ ಗರ್ಭಧಾರಣೆಯಾಗಿ ಒಂದು ಪಶು ಆಗಲಿ ಒಂದು ಮಾತೃ ಒಂದು ಹೆಣ್ಣಾಗಲಿ ಜನ್ಮ ಕೊಡಬೇಕಾದ್ರೆ ಸುಮಾರು 9 ತಿಂಗಳ 10 ತಿಂಗಳವರೆಗೆ ಸಮಯ. ಆದ್ರೆ ಇದು ಒಂದು ಆಶ್ಚರ್ಯಕರ ಘಟನೆ ತಿಳ್ಕೊಂಡೆ ಕೇಳಿದ್ರೆ ನಿನ್ನ ಗ್ರಾಮದಲ್ಲಿರ್ತಕ್ಕಂಥ ಹಸು ಗೋಮಾತೆ ಏನದಲ್ಲ ಬಹುದಿವಸ ಆಗ್ಯದ ಬರಡು ಹಾಕ್ತದ. ಅದಕ್ಕೆ ಏನ್ ಹೇಳ್ಯಾರ, ಭಗವಂತನ ಕರುಣೆ ಆದ್ರೆ ಬರಡು ಕೊಲರುವುದು ಬರಡು ಹಯನಾಗುವುದು. ಶಿವನ ಅಪ್ಪಣೆ ನನ್ನ ಕರುಣೆ ಅಂತಂದ್ರೆ ಜಗತ್ತಿನಲ್ಲಿ ಎಲ್ಲವೂ ನಡಲಿಕ್ಕೆ ಸಾಧ್ಯದ. ಬರುಡಾಗಿರ್ತಕ್ಕಂಥ ಒಂದು ಆಕಳದ ಗೋಮಾತ್ಯದ ಒಂದು ಹಸು ಅದು. ಆ ಹಸು ಏನ್ ಮಾಡ್ತಂತ ತಿಳ್ಕೊಂಡೆ ಕೇಳಿದ್ರೆ ಅವತ್ತಿಂದ ಅವತ್ತೇ ಬಂಜೆ ಆಗಿರ್ತಕ್ಕಂಥ ಆಕಳ ಏನ್ ಮಾಡ್ತದ, ಗರ್ಭಧಾರಣ ಆಗ್ತದೆ. ಗರ್ಭಧಾರಣ ಬೆಳಗಿನ ಜಾವದಲ್ಲಿ ಗರ್ಭಧಾರಣ ಆಗ್ತದ. ಸಾಯಂಕಾಲದವರೆಗೆ ಕರುವಿಗೆ ಜನ್ಮ ಕೊಡ್ತಾರೆ. ಆ ಕರುವಿಗೆ ಜನ್ಮ ಕೊಡ್ತದೆ. ಜನ್ಮ ಕೊಟ್ಟ ಮೇಲೆ ಅದು ಏನಾಗ್ತದಂದ್ರೆ ಋಷಿಮಾಚಾರ್ಯನಾಗ್ತಾ ಇದೆ. ಋಷಿಮಾಚಾರ್ಯನಾಗ್ತಾ ಇದ್ದಾನೆ ಎತ್ತಿನ ರೂಪದಲ್ಲಿ. ಅದು ಕರುವಾಗಿ ಬೆಳೆದು ದೊಡ್ಡದಾಗ್ತಾ ಇದ್ದಾನೆ. ದೊಡ್ಡದಾದ ಕಾಲಕ್ಕ ಅವನನ್ನ ಗುರು ಹಿಡಿದು ಗುರು ಗಟ್ಟಿಯಾಗಿ ಅವನನ್ನ ಕಲಿದುಕೊಂಡು ಒಯ್ದು ಆ ಆಚಾರ್ಯರ ಅಮೃತ ಹಸ್ತದಿಂದ ನೀನು ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡು ಕಂದ ಅಂತಕ್ಕಂಥ ಮಾತನ್ನ ಶಿವನು ಅವನಿಗೆ ಹೇಳ್ತಾ ಇದ್ದಾನೆ. ಹೇಳಿದ ಕಾಲಕ್ಕೆ ಆಯ್ತನ್ನ ಪಾತ್ರ ತಿಳ್ಕೊಂಡು ಹೇಳ್ತಾನ. ಲಿಂಗದ ಮೇಲೆ ಲಿಂಗ ಸ್ಥಾಪನೆ ಮಾಡಕ್ ಹೇಳ್ತಾನೆ. ಮತ್ತು ಅಷ್ಟೇ ಇಲ್ಲ, ಶ್ರೀಶೈಲದ ಪರ್ವತದಲ್ಲಿ ಆ ಮಹಾಮಹಿಮಾನ್ವಿತವಾಗಿರ್ತಕ್ಕಂಥ ಎಲ್ಲವನ್ನ ನಿನ್ನ ಗ್ರಾಮಕ್ಕೆ ನೀನು ತೆಗೆದುಕೊಂಡು ಹೋಗಿ ನಿನ್ನ ಪಟ್ಟಣವನ್ನು ಕಟ್ಟುತ್ತ
ನಿನ್ನ ಪಟ್ಟಣವನ್ನ ನಿನ್ನ ಗ್ರಾಮವನ್ನ ಬೆಳಗಿಸತಕ್ಕಂಥ ಮಾತನ್ನು ಹೇಳಿ ಅಟ್ಟೆಲ್ಲ 68 ಲಿಂಗಗಳನ್ನ ನೀನು ಸ್ಥಾಪನೆ ಮಾಡು. ಆ ನಿನ್ನ ಗ್ರಾಮ ಏನಾಗಬೇಕಂದ್ರೆ ಗಲ್ಲಿಗೆ ಓಡಿ ಎಲ್ಲಿ ನೋಡಿದ್ರು ಕೂಡ ಲಿಂಗಮಯವಾಗಬೇಕು, ಭೂಕೈಲಾಸ ಆಗಬೇಕನ್ನತಕ್ಕಂಥ ಮಾತನ್ನು ಶಿವನ ಅಪ್ಪಣೆಯನ್ನು ಮಾಡ್ತಾ ಇದ್ದಾನೆ. ಅಪ್ಪಣೆ ಮಾಡಿದ ಕಾಲಕ್ಕೆ ಆವಾಗ ಒಂದು ವೇಳೆ ನಿನಗೆ ಏನಾದ್ರೂ ಗೊತ್ತ ಆಗಲಿಲ್ಲ ಅಂದ್ರೆ ಕೈಲಾಸ ಬರುವನಾಗತ್ತೆ ಹೇಳ್ತಾರೆ. ಕೈಲಾಸ ಬರುವನಾಗಂದಾಗ ಅವ ಅಂತಾನ ಹ್ಯಾಂಗ ಬರ್ಲಿತ್ತಾನ, ನಾನು ನರಮಾನವ ಕೈಲಾಸಕ್ಕೆ ಹಾಗೆ ಬರಲಿದ್ದಾಗ ಸಿದ್ದರಾಮನ ಸ್ವನುಡಿಯನ್ನು ಕೇಳತಕ್ಕಂತ ಭಗವಂತ ಒಂದೇ ಸ್ವರ ಕುಲು ನಿಲ್ತಾ ಇದ್ದಾರೆ. ಏನು ಸಿದ್ದರಾಮ ಎಂಥ ಅದ್ಭುತ ಮಾತುಗಳನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೆ ಹೌದಪ್ಪ, ಕೈಲಾಸಕ್ಕೆ ಮಾತಿ ಹಂಗ ಬರ್ಲಿಲ್ಲ, ನಾನ್ ನರ ನೀ ಹರ. ಅವಾಗ ಹೇಳ್ತಾನ, ನೀ ಯಾಕೆ ನರನಾಗ್ತೀಯೋ, ನಾನೇ ನೀನೇನ, ನನ್ನನ್ನ ನಿನ್ನನ್ನ ಯಾರು ಭೇದ ಮಾಡ್ತಾರೆ ಬಾಯಲ್ಲಿ ಹೊರ ಬೀಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ನೀ ಬೇರೆ ಇಲ್ಲ, ನಾ ಬೇರೆ ಇಲ್ಲ. ದೇವಿ ಪುರಾಣದ ಒಂದು ಮಾತು ಬರ್ತದೆ, ದೇವಿ ಹೇಳ್ತಾಳೆ ಯಾರಿಗೆ, ಹರಿಬ್ರಹ್ಮಾದಿಗಳಿಗೆ ಹೇಳ್ತಾ ಇದ್ದಾಳೆ, ನೀವು ಬೇರೆ ಇಲ್ಲ, ನಾ ಬೇರೆ ಇಲ್ಲ. ನಿಮಗೆ ನನಗೆ ಯಾರು ಬೇರೆ ಮಾಡ್ತಾರ ಅವರು ನರಕದಲ್ಲಿ ಹೋಗ್ತಾರಂತಕ್ಕಂಥ ಮಾತನ್ನ ಚಿದಾನಂದ ಅವಧೂತರು ದೇವಿ ಪುರಾಣದಲ್ಲಿ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಶ್ರೀ ಕೈಲಾಸದಲ್ಲಿ ಮಲ್ಲಯ್ಯ ಹೇಳ್ತಾ ಇದ್ದಾನ, ನೀನು ನರನಲ್ಲೋ ಅಂತಕ್ಕಂಥ ಮಾತು. ಅಪ್ಪ ನೀನು ನರನಲ್ಲ, ನೀನು ದೇವ ಸಂಭೂತ, ನೀನು ದೇವರಿದ್ದೆ, ಸಾಕ್ಷಾತ್ ದೇವರಿದ್ದೆಪ್ಪ. ಅದಕ್ಕೆ ನೀನು ಬೇರೆ ಅನ್ನತಕ್ಕಂಥ ಕಲ್ಪನೆ ನಿನ್ನಲ್ಲಿ ಇರುವಾಗ ಅನ್ನತಕ್ಕಂಥ ಮಾತನ್ನು ದೇವರು ಇರುವನೋ ಇಲ್ಲವೋ ಏನಂತಾರೆ, ದೇವರು ಇರುವನೋ ಇಲ್ಲವೋ ಎಲ್ಲಾ ಕಡೆ ಹುಡುಕಾಡೋದು ಬೇಡ. ಈಗ ಇಲ್ಲಿವರೆಗೆ ಹುಡುಕಾಡಿದ್ರೆ ಸಾಕಾಗದ, ಸಾಕ್ಷಾತ್ ನೀನೇ ದೇವರೋಡ ಚೆನ್ನ ಮಲ್ಲಿಕಾರ್ಜುನ ಎನ್ನುವ ಹಾಗೆ ದೇವರು ಬೇರೆ ಇರಲಿಲ್ಲ, ನೀನೇ ದೇವರು ಅನ್ನತಕ್ಕಂಥ ಮಾತನ್ನ ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರ ತುಂಬಿರುವ ಆ ದೇವರು ನಗುತ್ತಿರುವ ಭಕ್ತಿ ಭಾವದಲ್ಲಿ ಮುಕ್ತಿ ಧಾರೆಯಲ್ಲಿ ದೇವರು ನಗುತ್ತಿರುವ ಆ ದೇವರು ನಗುತ್ತಿರುವ ದೇವರು ಇರುವನು ಇಲ್ಲವೋ ಎಂದು ಯಾರು ಕೇಳುವರೋ, ದೇವರು ಇರುವನು ಇಲ್ಲವೋ ಎಂದು ಯಾರು ಕೇಳುವರೋ, ಅವರಿಗೆ ಕೇಳುವದ ನಿನ್ನ ಮನಸ್ಸನ್ನು ನೀ ಕೇಳು, ನಿನ್ನ ಮನಸ್ಸನ್ನು ನೀ ಕೇಳು. ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳುವೆಯೋ, ದೇವರು ಇರುವನು
ಯಾರಿಗೆ ಕೇಳ್ತಪ್ಪ ಅಂತಕ್ಕಂಥ ಮಾತನ್ನ ಬುದ್ಧಿವಂತರಿಗೆ ಕೇಳ್ತಾರೆ. ದೇವರ ಹಾನ ಇಲ್ಲ ಅಲ್ಲಕ್ಕೆ ನೀನು ಯಾರಿಗೆ ಕೇಳ್ತಿ ಅಂತಕ್ಕಂಥ ಮಾತನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನೀ ಯಾರಿಗೆ ಕೇಳೋದು ಬೇಡ, ನಿನ್ನೊಳಗೊಬ್ಬ ಸಾಕ್ಷಿ ಚೈತನ್ಯ ಅಂತಕ್ಕಂಥದ್ದು ಆ ಚೈತನ್ಯಕ್ಕೆ ನೀನು ಕೇಳಿದ್ರೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ ಅಂತಕ್ಕಂಥ ಮಾತು ಬರ್ತದ. ಒಂದು ಸಣ್ಣ ಕಥೆ ಬರ್ತದೆ. ಏನಂತ ತಿಳ್ಕೊಂಡು ಕೇಳಿದ್ರೆ, ಒಬ್ಬ ಚೌತಿ ದಿವಸ ಗಣಪತಿ ಕೂಡಿಸಿದ್ದ. ಗಣಪತಿ ಕೂಡಿಸಿ ಗಣಪತಿ ಒಂದು ಮಾನವಿಟ್ಟು ಶೃಂಗಾರ ಮಾಡಿ ಪೂಜೆ ಮಾಡ್ತಿದ್ದ. ಪೂಜೆ ಮಾಡಿ ಹೂವ ಪತ್ರಿ ಹಾರ ಗೀರ ಎಲ್ಲ ಏರಿಸಿ ಎಲ್ಲ ಪೂಜೆ ಮಾಡಿದ. ವಕ್ರತುಂಡ ಮಹಾಕೋಟಿ ಸೂರ್ಯಕೋಟಿ ಸಮರ್ಪಣವ ನಿರೂಪಣಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ತಿಳ್ಕೊಂಡು ಮಂತ್ರ ಅನ್ಕೋತ, ಅಪ್ಪ ಕಂಟಕಕ್ಕೆ ಒಡೆಯಲಾಗಿರ್ತಕ್ಕಂಥ ವಿಘ್ನೇಶ್ವರ ನನ್ನ ಕಂಟಕ ದೂರ ಮಾಡಂತ ಹೇಳಿ ತಿಳ್ಕೊಂಡು ಎಲ್ಲರೂ ಮೊದಲು ಪೂಜೆ ಮಾಡ್ತೇವೆ. ಏನೇ ಮಾಡಬೇಕಾದ್ರೆ ಮೊದಲು ವಿಘ್ನೇಶ್ವರ ಪೂಜೆ ಮಾಡಿದ್ರೆ ಮುಂದಿನ ಕಾರ್ಯ ಮಾಡ್ತಾ ಇದ್ದೆವು. ಇವ ಚೌತಿ ದಿವಸ ಗಣಪತಿ ಕೂಡಿಸಿ ಗಣಪತಿ ಪೂಜೆ ಮಾಡಕ ದೇವ್ರ ಗಣಪತಿನಿ ಹಾನ ತಿಳ್ಕೊಂಡು ನಮಗೆಲ್ಲ ಪೂಜೆ ಮಾಡಕತ್ತ. ಪೂಜೆ ಮಾಡ್ದ, ಎಲ್ಲ ಉದುಕಿಟ್ಟದೆಲ್ಲ ಬೆಳಗ್ಗೆ ಮಾಡಿ ನೈವೇದ್ಯ ತಂದು ಮುಂದಿಟ್ಟು ಒಳಗೆ ಹೋಗಿ ನೀರು ತರಬೇಕು, ಅರ್ಗೆ ಬಿಡಬೇಕಲ್ಲ ತಿಳ್ಕೊಂಡು ಒಳಗೆ ತರ್ಲಕ್ಕ ನೀರು ತರ್ಲಕ್ಕೆ ಹೋದ. ನೀರು ತರ್ಲಕ್ಕೆ ಹೋಗಿ ಬರೋಕ್ಕೇನೆ ಒಂದು ಇಲ್ಲಿ ಆ ಇಲಿ ಬಗ್ಗೆ ಏನ್ ಮಾಡ್ತಂದ್ರೆ ಆ ಕರಿಗಡ ಮಾಡಿದ್ದ, ಮೋದಕ ಮಾಡಿದ್ದ, ಒಂದು ತೋಡೆ ಬಾಯಿ ಇಟ್ಕೊಂಡು ಹೋಯ್ತ. ಹೋದಾಗ ಅವ ಅಂದ, ಗಣಪತಿ ದೇವರ ತಿಳ್ಕೊಂಡು ಗಣಪತಿ ಮುಗಿಸ್ಬೇಕಂತ ನಾ ಮಾಡಿದ್ದ, ಗಣಪತಿಗಿಂತ ಮೊದಲು ಇಲಿನೇ ತಿಂದದಪ್ಪ ಅಂದ್ರೆ ಗಣಪತಿ ದೇವರು ಅಲ್ಲ. ಏನಂದ? ಇಲಿನೇ ದೇವರು ಅಲ್ಲ. ಆ ಇಲಿ ದೇವರು ಅಂದವ ಅದು ಇದ್ರಾಗ ಒಂದು ಹೋಗ್ತಿತ್ತು ಬರ್ತಿತ್ತು. ಯಾಕ ದಿನ ಎರಡು ಕರಿಗಡೆ ಬಿದ್ದು ಅದು ಒಯ್ಬೇಕಂತ ಬಂದ. ಮರಿ ಕುತ್ತಿ ಏನ್ ಮಾಡಿದ, ಆ ಇಲಿ ಹಿಡಿದು ಪಂಜಾದಾಗ ಹಾಕಿ ದಿನಾಲು ಪೂಜೆ ಮಾಡ್ಬೇಕಂತ. ಎದಕ್ಕೆ? ಇಲಿಗೆ ಪೂಜೆ ಮಾಡ್ಬೇಕಂತ. ದಿನಾಲು ಪೂಜೆ ಮಾಡೋದಾಗ ತಿನ್ಸೋದಾಗ ಬಜಿ ಗಿಜಿ ನೀವು ಮಾಡ್ತಿರಲ್ಲವೇನು? ಮೆಣಸಿನ್ಕಾಯಿ ಬಜಿ ಮಾಡ್ತಿರಲ್ಲ, ಮಿರ್ಚಿ ಅವಾಗ ಎಡದ ತಿಂದ ಅದು ಇಲಿ ಹೋಗಿ ಹಗ್ಗ ಆಯ್ತಿರೋದ ತಿಂದು ದಪ್ಪ ಆಯ್ತು. ದಪ್ಪ ಆದ್ಮೇಲೆ ಮನೆಯಾಗ ಬೆಕ್ಕಿತ್ತು. ಬೆಕ್ಕ ಪಂಜಾದಾಗಿರ್ತಕ್ಕಂಥ ಇಲಿಗೆ ನೋಡಕತ್ತು, ಏನೇನ್ ತಿನ್ನಕತ್ತಿದಿ, ನಿನ್ನ ಸೌಂದರ್ಯ, ನಿನ್ನ ರೂಪ, ನಿನ್ನ ಲಾವಣಿ ನೋಡಿದಾಗ ಶರಾಬಿ ದುಕಾನ ಮಾರ್ವಾಡಿದಂಗೆ ಆಗಿದೆಲ್ಲ ತಿಳ್ಕೊಳತ್ತ. ಏನು ಬೆಕ್ಕ ಅಂದಾಗ ಜಪ್ಪು ಸೊಡಕತ್ತು. ಒಂದ್ ದಿವಸ ಯಜಮಾನ್ ಏನ್ ಮಾಡಿದ ಅಂದ್ರ ಆ ಪಂಜರ್ ಪೂಜೆ ಮಾಡಿ ಒಳಗ್ ಕಳಿಸಿ ಎಲ್ಲ ನೈವೇದ್ಯ ಇರ್ತಿದ್ದ. ಅದು ಮುಚ್ಚೋದು ಅದು ಸುಮ್ಕೊಂಡಿರ್ತಾನ. ಯಾರಿಗೆ ತಿಳ್ಕೊಂಡು ಒಳಗೆ ಹೋಗೋದು ಬರೋದು ಹೋಗೋದು ಮಾಡ್ಲಕತ್ತಿತ್ತು. ಇದು ನಿಗಾ ಇತ್ತು. ಯಾವುದು? ಬೆಕ್ಕ ನಿಗಾ. ಅದು ಹೊರಗೆ ಬರೋದಕ್ಕ ಕಣ್ಣ ಜೀವ ಹೋಗಿ ಬಾಯಿ ಹಿಡಿದು ಮೂಲ್ಯಾಗ ಹೊತ್ತಿದ್ದು ಕಲಾಸ ಮಾಡಕ್ಕ ಬಂದು ನೋಡ. ಓಹೋ ಅಲ್ಲ, ಗಣಪತಿ ದೇವರಂದ, ಗಣಪತಿ ದೇವರಲ್ಲ, ಇಲಿ ದೇವರಂದ, ಇಲಿ ದೇವರಲ್ಲ. ಯಾರು? ಬೆಕ್ಕ ದೇವರಲ್ಲ. ಮುಂದೆ ಮುಗಿದ ಬೆಕ್ಕ ದೇವರಂದ ಬೆಕ್ಕಿ ಪೂಜೆ ಮಾಡ್ಲಕ್ಕ ನೋಡಿ. ಮನುಷ್ಯ ಅಜ್ಞಾನಿ ಹ್ಯಾಂಗಿರ್ತಂತೇಳಿ ವಿಚಾರ ಮಾಡಬೇಕು. ಇಲ್ಲಿ ಏನಂದಾರ, ದೇವನು ಇರುವನು ಇಲ್ಲವು ಎಂದು ಯಾವನು ಕೇಳಿಯೋ ಇಲ್ಲಿ ಏನ್ ಹೇಳ್ಯಾರ, ನಿನ್ನ ಮನಸ್ಸಿಗೆ ನೀ ಕೇಳಿದಾಗ ಅದರ ಅನುಭವ ನಿನಗೆ ಆಗ್ತದೆ. ಇಲ್ಲಿ ಹ್ಯಾಂಗ ಕೇಳ್ತಾನ, ಮನೆಗೆ ಎಲ್ಲಿ ಬರ್ತಾನಂದ್ರೆ ತನ್ನ ಮನಸ್ಸಿಗೆ ತಾನೇ ಕೇಳ್ತಿರ್ತಕ್ಕಂಥ ಮಾತಿಗೆ ಇಲ್ಲಿ ಬರ್ತಾನ. ಯಾವ ಬೆಕ್ಕಿಗೆ ಪೂಜೆ ಮಾಡಬೇಕಂತ ಅದಕ್ಕೆ ದಿನ ಬೆಳೆದ ಮಾಡಿ ಅದಕ್ಕೆ ಹಾಲ ಬೆಣ್ಣೆ ತುಪ್ಪ ಇಡ್ಲಕ್ಕಂತ ಅದು ತಿಂದು ದಪ್ಪ. ಮನ್ಯಾಗ ನಾಯಿ ಸಾಕಿದ್ದ, ನಾಯಿ ನೋಡ್ತಾ ಅಲ್ಲಲ್ಲ ಅಂತ ಬಾಗಲ್ ಕೈಯ ಮನಿ ಕೈಯ ತುಪ್ಪ ಬೆಣ್ಣೆ ತಿನ್ನವು ನೀ. ಇದ್ಯಾವ್ದೇ ಒಂದ್ ದಿವಸ ಹೊಸ್ತಲಿ ಮೇಲೆ ಬೆಕ್ಕ ಕುಟ್ಟಿತ್ತು. ತಣ್ಣೆ ಚಿಗದ ಹಾರಿ ನಾಯಿ ಏನ್ ಮಾಡ್ತದ, ಬೆಕ್ಕಿ ಹಿಡಿದು ಅದ್ರ ಕುತ್ತಿಗೆ ಹಿಡ್ಕೊಂಡು ಕೆಲಸ ಮಾಡ್ತು. ಇವ ನೋಡದ ಏನಂದ್ರೆ, ಈಗ ಇದ ಗಣಪತಿ ವಾರ್, ಇಲಿ ವಾರ್, ಬೆಕ್ಕ ಎಲ್ಲಿ ಬಂದ, ನಾಯಿ ದೇವರ ಅನ್ನ. ನಾಯಿ ದೇವರನ್ನ ದಿನ ಮೈಸೂರು ಸ್ಯಾಂಡಲ್ ಸೋಪ್ ಹಚ್ಚಿ ಮೈ ತೊಳೆಯೋದು ಮಾಡೋದು ಸ್ವಚ್ಛ ಮಾಡೋದು. ಮುಂದಿನ ಸ್ವಭಾವ ಬಿಡುವುದೇ. ನೀನು ನಾಯಿ ಬೇಕಾದಷ್ಟು ಮಾಡೋದು ಮುಂದಿನ ಸ್ವಭಾವ ಬಿಡಬೇಕಂತ ಮಾತನ್ನು ಚಂದ್ರ ಹೇಳ್ತಾರೆ. ಅದು ಸ್ವಭಾವ ಬಿಡಂಗಿಲ್ಲ. ಹಾಗಂದ್ರ ಒಬ್ಬ ಸಾವುಕಾರ ಇವ ಮಣ್ಣಿನ ಗಣಪತಿ ತಂದಿದ್ದ, 10 ಕಿಲೋ ಬಂಗಾರ ಗಣಪತಿ ಮಾಡಿಟ್ಟಿದ್ದ ಒಬ್ಬ ಸಾವುಕಾರ. ಅದ
ಗಣಪತಿ ಅಂತ ಇದಕ್ಕೆ ಬಿಡಬಾರ್ದು. ಬಿಡಬಾರ್ದು ಹೆಂಗೋ ವಿಚಾರ ಮಾಡಿ ಕಳ್ತಾನ ಎಲ್ಲಾರು ನೋಡಿ ಆಮೇಲೆ ಆ ಕಾಲಕ್ಕೆ 4 ಮಂದಿ ಕಳ್ಳು ಬಂದು ಗೋಡೆ ಒಡೆದು ಪೂಜೆ ಮಾಡ್ತಿದ್ದಲ್ಲ. ಗಣಪತಿ ತಗೊಂಡು ಹಾಕಿದ್ರು. ಗಣಪತಿ ತಗೊಂಡು ಆದ್ರು ಬೆಳಗಿನ 5 ಗಂಟೆ ಸಮಯ ಹೋದ ಕಾಲಕ್ಕೆ ಅವ್ರೇನು ವಿಚಾರ ಮಾಡಿದ್ರು, ಇದು ಒಮ್ಮೆ ಗಣಪತಿ ಒಯ್ಯೋದು ಬೇಡ. ಯಾಕಂದ್ರೆ ಎಲ್ಲಾ ಕಡೆ 10 ಹಳ್ಳಿಗೆ ಗೊತ್ತಾಗಿದೆ. ಸಾವುಕಾರ 10 ಕಿಲೋ ಗಣಪತಿ ಮಾಡ್ಸೇನ ಪೂಜೆ ಮಾಡ್ಲಿಕ್ಕಂದ್ರೆ ಎಲ್ಲಾ ಕಡೆ ಗೊತ್ತಾಗ್ಯದ, ಇದು ಒಯ್ಯೋದು ಬೇಡ ಅಂತ ಊರ ದಂಡಿಗೆ ಒಂದು ಹಳ್ಳ ಇತ್ತು. ಹಳ್ಳದೊಳಗೆ ಮುಚ್ಚಿಟ್ಟು ಆದ್ರು. ಸಾವುಕಾರ ಬೆಳಗ್ಗೆ 4 ಗಂಟೆ ಕೆದ್ದ, ಸ್ನಾನ ಮಾಡದ, ಹೂವ ಪತ್ರಿ ಕರಿಕಿ ಎಲ್ಲ ತಗೊಂಡು ಹಾರ. ಅದಕ್ಕೆ ಗಣಪತಿ ಪೂಜೆ ಮಾಡಬೇಕಂತ ಹೋಗುತ್ತಾನೆ. ಗಣಪತಿ ಗೋವಿಂದ ಆಗಿತ್ತು. ಗಣಪತಿ ಹೋಗಿತ್ತು ತಾಟ ತಂಬಿಗೆ ಅಲ್ಲೇ ಒಗದ. ಯಾಕ ಬಂಗಾರ ಮೊಹ ಯಾರಿಗೆ ಬಿಡ್ತದ ಅಲ್ಲೇ ಒಗದ. ಎದಿ ಬಡ್ಕೊಳಕತ್ತ ಪೂಜಾ ಮಾಡೋದು ಹೋಯ್ತು. ಬಂಗಾರ ಹೋಯ್ತು. ನಾನು ಗಣಪತಿ ಹೋಯ್ತು ಅನ್ನೋದಾಗ ಊರಾಗ ನೀವ ಎಲ್ಲಾರು ಕಲ್ತು ಅಂದ್ರು. ಹಿಂಗಾಯ್ತಂದ್ರು. ಇನ್ನೊಂದು 2 ದಿವಸ ಆದ್ರೆ ಅಪ್ಪೂರಿ ರೆಡಿ ಮಾಡಲಿದ್ದ. ಐತ್ ಗಣಪತಿ ಐತ್ ಅನ್ನೋದಾಗ ಎಲ್ಲಾರು ಹ್ಯಾಂಗ ಮಾಡ್ಬೇಕು, ನಾನು ಅನ್ನೋದಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ನಾಯಿ ಬರ್ಬೇಕನ್ನೋದಾಗ ಆ ನಾಯಿ ಬರೋದಾಗ ಮನ್ಯಾಗ ಒಂದು ನಾಯಿ ಸಾಕಿದ್ದೀವಿ. ಯಾರು? ಸಾವುಕಾರ. ಗಣಪತಿ ಮಾಡಿ ಸಾವುಕಾರ ಒಂದು ನಾಯಿ ಸಾಕಿದ್ದ. ಆ ನಾಯಿ ಸರ್ಕಾರ ನಾಯಿ ಹೊಡ್ಕೊಂಡು ಇದು ಹುರ್ಕತ್ತು ಮನೆ ನಾಯಿ. ಅದಕ್ಕೆ ಕಳಿಸ್ಬೇಕು ತಡ್ರಿ ಅಂದಾಗ ಅವ ಏನ್ ಮಾಡ್ದ, ನಾಯಿ ಆ ಸಾವುಕಾರ ಸಾಕಿದ್ದಲ್ಲ ನಾಯಿ ಏನ್ ಮಾಡ್ತಂದ್ರ ಆ ಸಾವುಕಾರ ಪಂಜಿ ಹಿಡಿದು ಅಲ್ಲಿಕತ್ತ. ಸಾವುಕಾರ ಪಂಜಿ ಹಿಡಿದು ಅಲ್ಲಿಕತ್ತು. ಒಂದ ಇದ್ಯಾಕೆ ಎಳಿಲಿಕತ್ತೆ ಅದ? ಕೆಲವರಂದ್ರು ಸಾವುಕಾರ ಯಾಕೋ ನಾಯಿ ಎಳಿಲಿಕತ್ತೆ ನೋಡೋಣ. ಯಾಕಂದ್ರೆ ನೇತಿನ ಪ್ರಾಣಿ ಯಾವಾದಂದ್ರ ನಾಯಿ ಅದ. ಬಹುತೇಕಿದ್ರೆ ಏನಾದ್ರೂ ಇದ್ರ ಮರ್ಮ ಬ್ಯಾರೆ ಅದ ನೋಡೋಣ ತಿಳ್ಕೊಂಡು ಅದು ಪಂಜಿ ಹಿಡಿದು ಅಳ್ಕೋತ ನಡೀತು. ಏನಾಗಿತ್ತಂದ್ರ ಇವ್ರ ಕಾಡು ಗಣಪತಿ ಕಾಲಕ್ಕೆ ಇದು ನಾಯಿ ಬೆಂದಿರ್ತಿತ್ತು. ಬೆನ್ನು ಹತ್ತಿ ಅವ್ರ ಹಳದಾಗ ಮುಚ್ಚಿಟ್ಟು ಹಾಲು ಇದು ನಾಯಿ ಮನೆಗೆ ಬಂದಿತ್ತು. ನಾಯಿ ಬಂದಾಗ ಅವಾಗ ಅವ್ರು ಪಂಜಿಡ್ ಅಳ್ಕೊಂಡು ಒಯ್ದು ಅಲ್ಲಿ ಬಿಟ್ಟು 2 ಕಾಲದಲ್ಲಿ ಕೆದಲಕತ್ತು. ಉಸುಕ್ಕೆ ಕೆದರ ಕಾಲಕ್ಕೆ ಕೆಲವರಂದ್ರು ನೋಡೋಣ ಅಂತ ಹೇಳಿ ಸಲಿಕೆ ತಗೊಂಡು ಕೆದಲಕತ್ತ. ನೋಡತನ ಗಣಪತಿ ಇಟ್ಕೊಳ್ಳ. ಓಹೋ ಅಂದ್ರ ಅದಕ್ಕೆ ಅಂದಾರ ನೇತಿನ ಪ್ರಾಣಿ ಗಣಪತಿ ಇದು ನಾಯಿ ಅಂದ್ರೆ ತಿಳ್ಕೊಂಡು ಗಣಪತಿ ಕೊಟ್ಟು ಕಳಿಸಿದ್ರು. ಯಾವಾಗ 10 ಕಿಲೋ ಬಂಗಾರ ಗಣಪತಿ ನಾಯಿ ತೋರಿಸಿಕೊಟ್ಟಾದ್ರೆ ಇದಕ್ಕೆ ಬಿಡಬಾರ್ದಂದ್ರೆ ಏನ್ ಮಾಡ್ಬೇಕಂದ್ರೆ ಅಡ್ಡ ಪಲ್ಲಕ್ಕಿ ಮನೆ ತಯಾರು ಮಾಡೋದು. ಮುದ್ರಿ ಬಟ್ಟೆ ಹಾಕಿ ಡೆಕೋರೇಷನ್ ಮಾಡಿ ಡೊಳ್ಳ ಹರಿಗಿ ಬಾಜಾ ಭಜಂತ್ರಿ ಕುಂಭ ಮೇಳ ಎಲ್ಲ ಮಾಡ್ಕೊಂಡು ಅದ್ದೂರಿ ಮೆರವಣಿಗೆ ನಡೆದಿದ್ದ ಊರು ಲಾಸ್ಟ್ ಕೊನೆ ಭಾಗ ಕಾಯಿ ಸಾವುಕಾರ ಮನೆಗೆ ಬರೋದು. ಹೊರಗಡೆ ಏನಾಗಿತ್ತಂದ್ರ 4 ನಾಯಿ ಕಚ್ಚಾಡಕತ್ತಿತ್ತು. ಸಾವುಕಾರ ನಾಯಿ ಪಲ್ಯಕ್ಕೆ ಕೂತಿತ್ತು. ಪಲ್ಯಕ್ಕೆ ಕೂತಿತ್ತು. ಅವು 4 ನಾಯಿ ಜಗಳಾಡೋದು ನೋಡ್ತಿದ್ರು. ಯಾವಾಗ ಅದಕ್ಕಂತಾರ ಮುಂದಿನ ಸ್ವಭಾವ ಬಿಡದೆ. ನಾಯಿ ತನ್ನ ಸ್ವಭಾವ ಬಿಡಲಿಕ್ಕೆ ಸಾಧ್ಯದೇನು? ಅದಕ್ಕೆ ಸೊಣಗ ಎಲ್ಲ ತಿಳ್ಕೊಂಡು ಕೇಳಿದ್ರೆ ಪಲ್ಲಕ್ಕಿಯಲ್ಲಿ ಕೂಡ್ಸೋದು ಅನ್ನತಕ್ಕಂತ ವಿಚಾರವನ್ನು ಬಿಟ್ಟು ಅವೇನ 4 ನಾಯಿ ಕಚ್ಚಾಡಕತ್ತಿದಲ್ಲ ಆ ಪಲ್ಲಕ್ಕೆ ಕೂತಿನ ವಿಚಾರ ಇಲ್ಲ. ಜಿಗಿದು ಓಡಕ್ಕೆ ವಿಚಾರ ಮಾಡು. ಪಲ್ಲಕ್ಕಂದ ಹಾರಿ ಒಳ್ಳಕ್ಕೆ ಹೋಗಿ ಯಾಕಂದ್ರೆ ಸಾವುಕಾರ ನಾಯಿ ದಿನಾಲು ಸರಿಯಾಗಿ ತಿನಿಸಿ ಬಯಸಿದ್ದ. ಆ ನಾಯಿಗಳಿಗೆ ಅಂಜಿಸಿ ಎಲ್ಲೋ ಬಾಯಾಗ ಹಿಡಿತೀವಿ. ಎಲ್ಲೋ ಬಾಯಾಗ ಹಿಡಿದ ನೋಡ್ರಿ ನಾಯಿ ಏನ್ ಮಾಡ್ತಂದ್ರೆ ಎಲ್ಲೋ ಬಾಯಾಗ ಹಿಡಿತದ. ಎಲ್ಲೋ ಬಾಯಾಗ ಹಿಡಿದು ಎಲ್ಲೋ ಕಟ್ಟಿತ್ತದ. ಕಟ್ಟೆ ಕಾಲಕ್ಕೆ ಏನಾಗ್ತದೆ ತಿಳ್ಕೊಂಡು ಕೇಳಿದ್ರೆ ಅಲ್ಲಿ ರಕ್ತ ಬರ್ತಕ್ಕಂಥ ಭಾವ ನಾಯಿಗೆ ಬರ್ತಾರೆ. ಎಲ್ಲೂರಾಗ ಎಂದಾದ್ರೂ ರಕ್ತ ಬರ್ತದೆ ಏನು ಪುಣ್ಯಾತ್ಮ ಮೇಲೆ ಇಲ್ಲ ಬರಂಗಿಲ್ಲ ಅಂದ್ರೂ ಕೂಡ ನಾಯಿ ಏನ್ ಮಾಡ್ತಾರೆ, ಬಾಯಾಗಿ ಎಲುವು ಹಿಡಿದು ಅದನ್ನ ಹಲ್ಲಿನಿಂದ ದವಡೆ ಹಲ್ಲಿನಿಂದ ಒಸಡೆಯನ್ನು ಹಿಡಿದು ಕಡಿ ಕಾಲಕ್ಕೆ ಏನಾಗ್ತದ ಆ ಎಲುವಿನ ಚೂರ ಒಸಡಿಗೆ ಚುಸ್ತದ. ಒಸಡಿಗೆ ಚುಚ್ಚಿದಾಗ ಆ ನಾಯಿ ಒಸಡಿಂದ ರಕ್ತ ಬರ್ಲಿಕ್ಕೆ ಚಾಲು ಆಗ್ತದೆ. ರಕ್ತ ಬರ್ಲಿಕ್ಕೆ ಚಾಲು ಆದಾಗ ನಾಯಿ ಏನಾಗ್ತದ ಈ ಎಲುವಿನಿಂದ ರಕ್ತ ಬರ್ಲಿಕ್ಕೆ ತಿಳ್ಕೊಂಡು ಹಂಗೆ ಕಟ್ಟದು ತನ್ನ ರಕ್ತ ತಾನೇ ಕುಡಿತಾ ಇರ್ತದ. ಅದಕ್ಕೆ ಜ್ಞಾನ
ನಾ ಎಲ್ಲಿ ಹೇಳಿದ್ರೆ ನಾವು ಸಂಸಾರ ಹಿಡ್ಕೊಂಡು ಗಟ್ಟೆ ಹಿಡ್ಕೊಂಡು ಕೂತಿರ್ತೀವಿ. ಈ ಸಂಸಾರದಾಗ ಸುಖ ಅದು ಸುಖ ಅದ, ಎಲ್ಲೇ ಅದು ಸುಖ ಎಲ್ಲೂ ನಾಯಿ ಹೊತ್ತು ಬರ್ತದಂತ ಹ್ಯಾಂಗ ಅದನ್ನ ಗೀರ್ತದೋ, ನಾಯಿ ಎಲ್ಲೂ ಬಾಯಲ್ಲಿ ಹಿಡಿದಂಗೆ ಒಬ್ಬ ಅಜ್ಞಾನಿ ಸಂಸಾರವನ್ನ ಬಿಗಿದಪ್ಪಿ ಸಂಸಾರದಲ್ಲಿ ಸುಖ ಅದ ಸುಖ ತಿಳ್ಕೊಂಡು ಮರಿಗೆ ಸಾಯಣ ಬರ್ತದ, ಅಲ್ಲಿ ಮುಕ್ತಿ ಮಾರ್ಗ ಇಲ್ಲ ಅಂತಕ್ಕಂಥ ಮಾತು ಬರ್ತದ. ಆವಾಗ ನಾಯಿ ಅಲ್ಲಿ ಎಲ್ಲಾ ಕಡೆ ಹುಡ್ಕ್ಯಾಡು ಸಿಗ್ಲಿಲ್ಲ. ಮನೆ ಮೇಲೆ ಹೋಯ್ ಪಲ್ಲಕ್ಕೆ ನೋಡ್ತಾರ, ನಾಯಿ ಇಲ್ಲ, ಎಲ್ಲದು ಎಲ್ಲೆಲ್ಲ ಅಂತ ಅಲ್ಲಿ ಸ್ಮಶಾನದಾಗ ಅದು ನಾಯಿ. ಅದಕ್ಕೇನಂತಾರ ಮುನ್ನಿನ ಸ್ವಭಾವ ಬಿಡದೆ. ಯಾವಾಗೆಲ್ಲ ನಾಯಿ ತನ್ನ ಕರ್ತವ್ಯ ಏನದ ತಾನು ಬಿಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಬರ್ತದ. ಹಾಗೆ ಇಲ್ಲಿ ಏನ್ ಮಾಡದಂದ್ರ ಯಾರು ದೇವರು ನಾನೇನು ತಿಳ್ಕೊಂಡಂತಿದ್ದಲ್ಲ, ಗಣಪತಿ ಇದು ನಾಯಿ ಪೂಜೆ ಮಾಡಿ ಅದು ಚಂದ ಬೆಳೆಸಿದ. ಒಂದ್ ದಿವಸ ಏನಾಗಿತ್ತು ಅಂದ್ರೆ ಹೆಂಡತಿ ಚಪಾತಿ ಮಾಡಿ ಮನೆಯಾಗಿಟ್ಟು ಹೊರಗೆ ಬಂದು ಮಾತಾಡ್ತಿರ್ತೀವಿ. ಹೊರಗೆ ಮಾತಾಡೋ ಕಾಲಕ್ಕ ಇದು ನಾಯಿ ಮುಂಜಾನೆ ರೊಟ್ಟಿ ಹಾಕಿದ್ರೆ ಹಸುವಾಗಿತ್ತು. ಅದಕ್ಕೆ ಮಾತಾಡ್ಕೋತಿಕ್ಕೆ ನಿಂತಿಲ್ಲ, ಹಳ್ಳ ಒಳಗೆ ಹೋಗಿ ನಾಯಿ ಒಳಗೆ ಹೋಗಿ 5 ಚಪಾತಿ ಬಾಯಿ ಹಿಡ್ಕೊಂಡು ಬರ್ತದೆ. 5 ಚಪಾತಿ ಬಾಯಾಗಿ ಹಿಡ್ಕೊಂಡು ಬಂದಾಗ ಸಿಟ್ಟು ಬರ್ತಕ್ಕಿಗೆ ಮಾಡದೆ ಇಲ್ಲೇ ಮಾಡಿ ಹೇಳಿದೆ. ಗಂಡಗೆ 2 ತನಗೆ 3, ಗಂಡಿಗೆ ಹೆಸರು ತನಗೆ 3 ಮಾಡಿ ಮತ್ತೆ ಚಪಾತಿ ನೋಡ ಪಾಳಿ ಬತ್ತಲ ತಿಳ್ಕೊಂಡು ಮೂಲನ ಬಡಿಗೆ ತಗೊಂಡು ಬಿಡ್ಲಿಕ್ಕೆ ಚಾಲು ಮಾಡಿದೆ. ಅದಕ್ಕೆ ನಾಯಿ ಹೊಡೆಯ ಕಾಲಕ್ಕ ಗಂಡ ನೋಡ್ದ, ನಾಯಿ ದೇವರಲ್ಲ. ಎಲ್ಲಿ ಬಂದ್ರಿ? ನಾನು ಹೇಳ್ತೀನಿ ದೇವ ಹೇಳ್ತಾನ, ನಾನು ಹೇಳ್ತೀನಿ ದೇವ ನಾನು ಹೇಳ್ತೀನಿ ದೇವ ತಿಳ್ಕೊಂಡು ಮುಂದೆ ದಿನಾಲ ಹೆಂಡತಿ ಪೂಜೆ ಮಾಡೋದು, ಹಾರ ಹಾಕ್ತಾರೆ, ನಮಸ್ಕಾರ ಮಾಡಬೇಕಂತ. ಮುಂದೊಂದು ಸಲ ಗಂಡ ಹೆಂಡರಲ್ಲಿ ವಿರಸ ಬಂದ, ಗಂಡ ಹೆಂಡತಿ ಜಗಳ ಬಂದಾಗ ನಾಯಿಗೆ ಯಾಕೆ ಹೊಡೆದಿಳು, ಇವನು ಬಡಿಕೊಂಡು ಹೊಡೆದು ಯಾರಿಗೆ ಹೆಂಡತಿ. ಅವಾಗಂದ ಹೆಂಡತಿ ದೇವರಲ್ಲ. ಎಲ್ಲಿ ಬಂದ್ರ? ಗಣಪತಿ ದೇವರಂದ ದೇವರಲ್ಲ, ಇಲಿ ದೇವರಂದ ದೇವರಲ್ಲ, ನಾಯಿ ದೇವರಂದ ದೇವರಲ್ಲ, ಹೆಂಡತಿ ದೇವರಿಂದ ದೇವರಲ್ಲ. ಕೊನೆಗೆ ಯಾರು ದೇವರು ಅಂತಕ್ಕಂಥ ಮಾತನ್ನು, ದೇವನು ಇರುವನು ಇಲ್ಲವ ಎಂದು ಯಾರಿಗೆ ಕೇಳುವೆಯೋ ನಿನ್ನ ಮನಸ್ಸಿಗೆ ನೀ ಕೇಳು. ಕೊನೆಗೆ ಎಲ್ಲಿ ಬಂದ ತಿಳ್ಕೊಂಡೆ ಕೇಳಿದ್ರ ತನ್ನ ಮನಸ್ಸಿಗೆ ತಾನೇ ದೇವರು ಎಲ್ಲವನ್ನು ಸುತ್ತಿ ಎಲ್ಲಿಗೆ ಬಂದ ಅದಕ್ಕೆ ಹೇಳ್ತಾರೆ. ಗುಡ್ಡ ಸುತ್ತಿ ಮೈಲಾರ್ಕ ಬಂದಿದ್ರಂತ, ಎಲ್ಲಾನು ಸುತ್ತಿ ಕೊನೆಗೆ ಎಲ್ಲಿಗೆ ಬಂದ ಬ್ರಹ್ಮಾಸ್ಮಿ ನಾನೇ ದೇವರು ಅನ್ನತಕ್ಕಂಥ ಒಂದು ಭಾವಕ್ಕೆ ಬಂದ ಅನ್ನತಕ್ಕಂಥ ಮಾತನ್ನ ಈ ದೃಷ್ಟಾಂತವನ್ನು ಹೇಳಪಡಿಸಬೇಕಾದ ಬಂಧುಗಳೇ. ಅದಕ್ಕೆ ಮಹಾಮೈದನಾಗಿರ್ತಕ್ಕಂಥ ಶಿವ ಸಿದ್ಧರಾಮ ನಾನು ನರನು ನೀನು ಹರನು ಅಂತ ಇದ್ದಾರೆ. ನಾನು ನರನು ನೀನು ಹರನ ಕಂಡ ಕಾಲಕ್ಕ ಆವಾಗ ಶಿವ ಹೇಳ್ತಾನೆ, ಅಪ್ಪ ಹೌದಪ್ಪ ಹೌದು ದೇವರು ಹೌದು. ಏನಂತಾರೆ ಭಗವಂತ ಸಿದ್ಧರಾಮನಿಗೆ ಹೇಳ್ತಾ ಇದ್ದಾನ, ಹೌದಪ್ಪ ಹೌದು ನೀನೇ ದೇವರು, ನಿನ್ನಿಂದ ಭೂಮಿಯನ್ನು ಹೊರತಕ್ಕಂಥ ಮಾತನ್ನ ಶಿವ ಸಿದ್ಧರಾಮನಿಗೆ ಶಿವನಿಗೆ ಹೇಳ್ತಾ ಇದ್ದಾನ. ಸಾಕ್ಷಾತ್ ನೀನೇ ದೇವರು ಅಂತಕ್ಕಂಥ ಮಾತನ್ನ ಯಾರತ್ತಾರೆ ಶ್ರೀಗಿರಿ ಮಲ್ಲಯ್ಯನೇ ಸಿದ್ಧರಾಮನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಕರುಣೆ ತೋರೋ ಗುರುವೆ ನೀನು, ಕರುಣೆ ತೋರೋ ಪ್ರಭುವೆ ನೀನು, ಹರನು ನೀನು ನರನು ನಾನು, ಹರನು ನೀನು ನರನು ನಾನು, ಕರುಣೆ ತೋರೋ ಪ್ರಭುವೆ ನೀನು, ಕರುಣೆ ತೋರೋ ಪ್ರಭುವೆ ನೀನು, ಹರನು ನೀನು ನರನು ನಾನು, ಹರನು ನೀನು ಕರುಣೆ ತೋರೋ ಗುರುವೆ ನೀನು.
ಕಂದ, ನೀನು ನರನಲ್ಲಪ್ಪ, ನರನಲ್ಲೋ ಅಂತಕ್ಕಂಥ ಮಾಧವ ಹೇಳ್ತಾ ಇದ್ದಾನೆ. ಹೌದಪ್ಪ, ಹೌದು, ದೇವರು ನೀನು ಈ ಜಗತ್ತಿನಲ್ಲಿ ನರನಾಗಿ ಬಂದಿಲ್ಲ ಕಂದ, ನನ್ನ ಔಷಧಿ ನೀನಾಗಿ ಧರೆ ಬೆಳೆದು ಅನ್ನತಕ್ಕಂಥ ಪುಣ್ಯಾತ್ಮ ನೀನು ಅನ್ನತಕ್ಕಂಥ ಮಾತನ್ನ ಸಿದ್ದರಾಮನಿಗೆ ಶಿವಯೋಗಿ ಸಾರ್ವಂ ಮಲ್ಲಯ್ಯ ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ. ಅಪ್ಪ, ನಿನ್ನ ಮಹಿಮೆ ನೋಡಲು ಸೂರ್ಯ ಚಂದ್ರನಿಗೆ ಆದಿಶೇಷನಿಗೆ ಕೂಡ ಇದು ಸಾಧ್ಯವಿಲ್ಲ ಕಂದ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನ. ಹಣ್ಣಿನ ರುಚಿ ಮರವೇನು ಬಲ್ಲದು ಹೇಳ್ತಾನ. ಹಣ್ಣಿನ ರುಚಿ ಆದ್ರೆ ಹಣ್ಣು ಬಿಡುವುದು ಗೊತ್ತಾದ್ರೆ, ಹಣ್ಣಿನ ರುಚಿ ಮರಕ್ಕೆ ಗೊತ್ತಾಗಂಗಿಲ್ಲ, ಹಣ್ಣು ತಿನ್ನಲು ಗೊತ್ತಾಗ್ತದೆ ಕಂದ. ನೀನು ಹಣ್ಣಾಗಿ ನಿನ್ನ ರುಚಿ ಜಗತ್ತು ಸರಿಬೇಕಾಗಿದೆಯಪ್ಪ, ನೀನೇನು ವಿಚಾರ ಮಾಡಬೇಡಂತಕ್ಕಂಥ ಮಾತನ್ನ ಹೇಳಿ ಒಂದು ಮಾತು ಹೇಳ್ತಾ, ನೀನು ಮುಟ್ಟಿದ್ದು ಕಲ್ಲ ಪರುಷವಾಗಬೇಕು. ಏನು? ನೀನು ಮುಟ್ಟಿದ್ದ ಕಲ್ಲ ಪರುಷ ಆಗಬೇಕು, ನೀರು ರಸ ಆಗಬೇಕು. ನಿನಗೆ ತುಳಗಿ ಮಹಾನದಿ ಆಗುತ್ತದೆ. ನಿನ್ನ ಹೆಸರನ್ನ ಯಾರು ಕರೀತಾ ಇದ್ದಾರೆ, ನೀನು ಏನು ನುಡುತ್ತಿ ಅದು ವೇದ ವಾಕ್ಯವಾಗ್ತದೆ, ಮಂತ್ರವಾಗ್ತದೆ. ನೀನು ನಡೆದಿದ್ದೆ ಮಹಾಧಾರಿ ಆಗ್ತದೆ. ನೀನು ಹೆದರಬೇಕಂದ ಹೋಗು ಇರತಕ್ಕಂಥ ಮಾತನ್ನ ಸಿದ್ದರಾಮನಿಗೆ ಅಪ್ಪಣೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಸಾಕ್ಷಾತ್ ವಲ್ಲಭನೇ ಸಿದ್ದರಾಮನಿಗೆ ಏನೇನು ಕೊಟ್ಟು ಆಶೀರ್ವಾದವನ್ನ ಮಾಡ್ದ. ನಾವು ಅಳಿಬೇಕಾಗಿಲ್ಲ, ಅವನ ಪುಟಗಳ ತಿರುಗಿ ಹಾಕಿದ ಕಾಲಕ್ಕೆ ರಾಘವಂತ ಏನೇನು ಮಲ್ಲಯ್ಯನಿಂದ ಪಡೆದ ಯಾವ ವರಗಳನ್ನು ಪಡೆದು ಭಕ್ತರಿಗೆ ಆಶೀರ್ವಾದ ಮಾಡಕ್ಕೆ ಸದಾ ಸಿದ್ಧನಾದ ಅಂತಕ್ಕಂಥ ಮಾತನ್ನ ಇಲ್ಲಿ ಕೇವಲ ಬಹಳ ಮಾರ್ಮಿಕವ ಹೇಳ್ತಾ ಇದ್ದಾನೆ. ಇನ್ನು ಕೊನೆಯದಾಗಿ ಹೋಗುವಂತಂದಾಗ ಯಾವ ಪರಿಯಿಂದ ತಾನು ಶ್ರೀಶೈಲ ಬಿಡ್ತಾ ಇದ್ದ ಅಂತಕ್ಕಂಥ ಮಾತನ್ನು ಇಲ್ಲಿ ಕೇಳಿದರೆ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾನೆ. ನಿಲ್ಲದೆ ತುರಂತೆ ದೇವಾ, ಖುಷಿ ಇಲ್ಲವೇ ಇಲ್ಲ ನಂಬುಗೆ ವನಯ್ಯ. ನಂಬು ನಮ್ಮುತ್ತೆಲ್ಲವಂ ಸಮಕಟ ಹೋಯನೇ. ಕರುಣದೋರಿ ಮೀರಿ ಪದ ಪಲ್ಲವಕ್ಕಾಗಿ ಬೀಳ್ಕೊಂಡ ನಾಥಗಳೀಶ್ವರನ ಕರುಣದ ಕಂದನೋ, ಕರುಣದ ಕಂದನೋ. ತನ್ನಲವತ್ತರಿಸಿ ಕಂಡುಕೊಂಡೊಯ್ಯುವ ತವ ನಿಮ್ಮಿತ್ ಭಸ್ಮಯ್ಯನ ಮನ್ನಿಸಿ ಮಹಾಕರುಣವಿತ್ತು ಭೈರವ ಶವರನಾಗಿಯೊಡನೆ ಬರಲು ಉನ್ನತಾಂಬುಜವನಕ್ಕೆ ದಿನಕರಂ ಭಪ್ಪಂತೆ ಸೊನ್ನರಿಗಲಿಯೂ ಒಪ್ಪಾಳರ್ದಿಗೊಂಡರ ಕನ್ನೆಯರು ಒಪ್ಪ ಚೈತ್ರ ನಿದರ್ಬೊಂಬವನ ದೇವಿಯರ ನೆರವೇಂತೆ ನೆರವೇಯಂತೆ. ಅಂದು ತಮಗೆ ಕಣ್ಬಂದಂತೆ ಬಂದು ತಾಯಿ ತಂದೆಗಳು ಬಿಗಿದಪ್ಪಿಕೊಂಡೊಯ್ದ ಬಳಿಕ ಮನೆಯಿಂದಲೀ ವರ್ತ ರುಚಿ ಶರಾಕರದ ಮುಗಿಲ ಮನೆಯಲೆಂದು ಬಹು ಗಗನ ಸತಿ ಸಲುಹಕ್ಕಿರು ಮೀರೆ ಹಿಂದೆ ಶಿವನಿತ್ತ ಕುರುವಿನ ದಿನದ ಬರುವನೋ. ಆನಂದದಿ ಬಯಸುತ್ತ ಸಿದ್ಧ ನಿರ್ಧಕೋಕನೋದಯಂ ಬಯಸುತ್ತೆ ಎನಿಸಿತ್ತು ಭಪ್ಪಂತೆ ಭಪ್ಪ ದಿನದ ಮಹಾಬಲನನ್ನ ಬೊಮ್ಮಯ್ಯನೊಡನೆ ಬಲನನ ತಂದು ನಡೆಸಿ ಚಳಿತು ಬೆಳೆದೆಳೆಯ ಮಂದಾದರಣೆಯ ಸಾಧು
ನಂತಿಪ್ಪಾದ ಮುಳಿದು ಘನಗೊಳಿಸಿದ ಗೋರ್ಜೊಳದೊಳಗೆ ಗಿರಮರಗಳನೆ ಸೆಕ್ಕತ್ತಿ ಬೀಸಿತ್ತು ಗಾಳಿ ಸರ್ವದರ ಮಾಯವಾಗಲು ಜೈ ಮಂಗಲಂ ಜೈ ಪಾರ್ವತೇಶ್ವರ. ಯಾವ ನನ್ನಪ್ಪ ಶಿವಸಿದ್ದರಾಮನಿಗೆ ಶಿವನ ಅಪ್ಪನೇ ಕೊಡ್ತಾ ಇದ್ದಾರೆ. ಕಂದ ನೀನು ಹೋಗಪ್ಪ ಅಂತೇಳಿ ಹೋಗಂದಾಗ ಅಪ್ಪ ನನ್ನ ಕಳಿಸಲು ನೀನು ಇಚ್ಛೆ ಮಾಡಿದೆ ಅಂತಂದೇ ತಿಳ್ಕೊಂಡು ಕೇಳ್ತಾನೆ. ಹೋಗಂದಾಗ ಆಗ್ಲಪ್ಪ ತಿಳ್ಕೊಂಡು ತಯಾರಾದ ನಾನು ಹೋಗಲ್ಲ ಅಂತ ತಿಳ್ಕೊಂಡು ಕೇಳ್ದ. ಹೋಗಂದ ನೀನು ಬರ್ತೀಯ ಅಂತ ತಿಳ್ಕೊಂಡು ಕೇಳ್ದ. ಬರ್ತೀನಂದಾಗ ನೋಡಪ್ಪ ಅನ್ನ ಸುಳ್ಳು ಹೇಳಬೇಡ, ಹಿಂದೆ ಹೇಳ್ದಂಗ ಸುಳ್ಳು ಮಾಡಿ ನನಗೆ ಫಜಿತಿ ಮಾಡ್ಲಿಕ್ಕೆ ಹೋಗಲ್ಲ ತಿಳ್ಕೊಂಡು ಹೇಳ್ತಾ ಇದ್ದಾನ. ಅಂದಾಗ ಇಲ್ಲಪ್ಪ ನೀನು ಹೋಗು, ನಾನು ನಂಬಲ ತಿಳ್ಕೊಂಡು ಕೇಳ್ತಾನೆ ಸಿದ್ಧರ. ನಾನು ನಮ್ಮ ಕಂದ ಅಂತಕ್ಕಂಥ ಮಾತನ್ನೇ ಹೇಳ್ತಾನ. ನಮ್ಮ ಕಂದ ಅಂತ ತಿಳ್ಕೊಂಡಿದ್ದ ಕಾಲಕ್ಕೆ ಮಹಾಮಹಿಮ ಶಿವಸಿದ್ದರಾಮ ಎರಡೂ ಕೈಗಳನ್ನು ಮುಗಿತಾ ಇದ್ದ. ಎರಡೂ ಕೈಗಳನ್ನು ಮುಗಿದು ಅಪ್ಪ ನಾನು ಬರ್ಲಿ ಅಂತ ಬರ್ಲಿ ಅಂದ್ರೆ ಹಿಂದಕ್ಕೆ ಹೋಗಿ ಮತ್ತೆ ಮುಂದೆ ಬಂದು ಒಂದು ಮಗು ಪ್ರೀತಿ ವಾಸ್ತವದಿಂದ ತನ್ನ ತಾಯಿಯ ಹೊಟ್ಟೆಯಲ್ಲಿ ಹೆಂಗೆ ತಲೆ ಇಡ್ತಾ ಇದೆಯೋ ಸಿದ್ದರಾಮ ಮುಂದೆ ಹೋಗಿ ಮತ್ತೆ ಹೊಳ್ಳಿ ಬಂದು ಮಲ್ಲಯ್ಯನನ್ನು ಅಪ್ಪಿಕೊಂಡು ತನ್ನ ತಲೆಯನ್ನು ಹೊಟ್ಟೆಯಲ್ಲಿ ಇಡ್ತಾ ಇದ್ದಾನೆ. ಹೊಟ್ಟೆಯಲ್ಲಿ ಇಟ್ಟು ಅಪ್ಪ ನಾನು ಹೋಗಿ ಬರ್ಲ ಅಂತ ಹೋಗಿ ಬಲ್ಲ ಅಂತ ಹೇಳ್ಕೊಂಡು ಅಂತ ಇದ್ದಾನೆ ಅಂತ ಹೇಳ್ತಾನಪ್ಪ. ನನ್ನನ್ನು ಮರಿಬೇಡ, ನನ್ನನ್ನು ಪರದೇಶಿಯನ್ನಾಗಿ ಮಾಡಬೇಡ, ನಾನು ಹೋಗ್ತೀನಿ ತಿಳ್ಕೊಂಡು ಸಿದ್ದರಾಮ ತನ್ನ ತಲೆಯನ್ನ ಮಲ್ಲಯ್ಯನ ಹೊಟ್ಟೆಲಿಟ್ಟಾಗ ಅವನಿಗೂ ಕೂಡ ತಾಳಕ್ಕಾಗಿಲ್ಲ. ಮಲ್ಲಯ್ಯನ ಕಣ್ಣಚ್ಚಿದಲ್ಲಿ ನೀರು ಬರ್ತಾ ಇದ್ದಾರೆ. ಕಂದ ನಿನ್ನಂತ ಕಣ್ಣನನ್ನ ನಿನ್ನಂತ ಶಿಷ್ಯನನ್ನ ಪಡೆದು ನಾನೇ ಧನ್ಯ ಅನ್ನತಕ್ಕಂಥ ಮಾತನ್ನ ಶ್ರೀಗಿರಿಯ ವಲ್ಲಭ ಸಿದ್ದರಾಮನಿಗೆ ಹೇಳ್ತಾ ಇದ್ದಾರೆ. ಕಂದ ಎಂಥದೋ ನಿನ್ನ ಭಕ್ತಿ, ಎಷ್ಟೊಂದು ಕರಿತಾಂಡ ನಿನ್ನ ಮುಕ್ತು ಭಾವದಿಂದ ಬಂಗಾರದ ಮಾತಿನಂಗ ನನಗೆ ಕೇಳ್ತಿಲ್ಲಪ್ಪ. ನಾನು ಬರ್ತೀನಿ ಹೋಗ ತಿಳ್ಕೊಂಡು ಶಿವ ಕಣ್ಣ ನೀರು ವರ್ಷಿ ಸಿದ್ದರಾಮನ ತಲೆ ಮೇಲೆ ಕೈ ಆಡಿಸಿ ಮುದ್ದಿಟ್ಟು ನಾನು ಬರ್ತೀನಿ, ಹಿಂದೆ ತಪ್ಪಿಸಂಗ ನಾನು ತಪ್ಪಿಸಂಗಿಲ್ಲ ಅಂತ ತಿಳ್ಕೊಂಡು ಹ್ಯಾಂಗ ತಾಯಿ ಮಗನಿಗೆ ವರ ಕೊಡ್ತಾಳಲ್ಲೋ ಹ್ಯಾಂಗ ವರವನ್ನ ಕೊಟ್ಟು ಹೋಗಿ ಬಾ ಕಂದ. ನಿಂದೇನದ ನನ್ನಕ್ಕಿಂತಲೂ ನನ್ನ ಶ್ರೀಶೈಲಕ್ಕಿಂತಲೂ ನಿನ್ನ ಸ್ವರ್ಣಲಿಗೆ ಗಾಮ ಭೂ ಕೈಲಾಸಾಂತದ ಹೋಗಿರತಕ್ಕಂಥ ಮಾತನ್ನ ಶಿವನ ಆಶೀರ್ವಾದವನ್ನ ಮಾಡಿ ಸಿದ್ದರಾಮನಿಗೆ ಕೊಟ್ಟು ಕಳಿಸ್ತಾನ. ಸಿದ್ದರಾಮ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಶಿವನ ಮಲ್ಲಯ್ಯನ ಆಶೀರ್ವಾದವನ್ನು ಪಡೆದುಕೊಂಡು ನೋಡ್ಲಿಕ್ಕೂ ಹುಡುಕಾಲಕ್ಕೆ ಬಂದಿರತಕ್ಕಂಥ ಅವನ ಅಣ್ಣನಾದ ಬೊಮ್ಮಯ್ಯನ ಜೊತೆಗೂಡಿ ಎಲ್ಲಿಗೆ ಬರ್ತಾನ ತಿಳ್ಕೊಂಡು ಕೇಳಿದ್ರೆ ಸ್ವರ್ಣಲಿಗೆ ತನ್ನ ಪಯಣವನ್ನು ಗಳಿಸ್ತಾ ಇದ್ದಾನೆ. ದಾರಿ ಮಧ್ಯದಲ್ಲಿ ಕಾಲ ಭೈರವ ಬೇಡನಾಗಿ ತನ್ನ ರೂಪವನ್ನು ಬದಲಿಸಿ ದಾರಿಯನ್ನು ತೋರಿಸಿ ಇವರಿಗೆ ಕೊಟ್ಟು ಕಳಿಸ್ತಾ ಇದ್ದಾನೆ. ಇಲ್ಲಿ ಕೊಟ್ಟು ಕಳಿಸಿದಾಗ ಚಕೋರ ಪಕ್ಷಿ ಹ್ಯಾಂಗೆ ಸೂರ್ಯನಿಗೆ ಕಾಯ್ತಾ ಇತ್ತೋ ಸ್ವರ್ಣಲಿಗೆ ಎಲ್ಲ ಭಕ್ತರು ಮುದ್ದು ಗೌಡ ಸುತ್ತಲೆ ಆ ಬಂಧು ಬಾಂಧವರೆಲ್ಲ ಸಿದ್ದರಾಮನಿಗಾಗಿ ಕಾಯ್ತಾ ಇದ್ರು. ಒಳ್ಳೆ ಆದರ ಆತಿಥ್ಯದಿಂದ ಸಿದ್ದರಾಮನನ್ನ ಸ್ವಾಗತ ಮಾಡಿಕೊಂಡು ಬರಮಾಡಿಕೊಳ್ತಾ ಇದ್ದಾರೆ. ಬರಮಾಡಿಕೊಳ್ಳ ಕಾಲಕ್ಕೆ ಹಿಂದ ಮಗನನ್ನು ಕಳೆದುಕೊಂಡಿದ್ದರಲ್ಲ ಆ ಚಿಂತಿ ಅವರಲ್ಲಿ ಮನದಲ್ಲಿ ಕೊರುತ್ತಾ ಇತ್ತು. ಅವನಿಗೆ ಒಂಟಿಯಾಗಿ ಬಿಡದೆ ಅವನನ್ನು ಸರಿಯಾಗಿ ಬಿಡದೆ ಸಲುಕೊಳ್ತಾ ಇದ್ದಾರೆ. ಸಲುಕೊಂಡ ಕಾಲಕ್ಕೆ ಸಿದ್ದರಾಮ ವಿಚಾರ ಮಾಡ್ತಾ ಇದ್ದಾರೆ, ಸಮಯ ಯಾವಾಗ ಬರ್ತದೆ, ಯಾವ ಸಮಯ ಲಿಂಗ ತರತಕ್ಕಂಥ ಸಮಯ ಯಾವಾಗ ಬರ್ತಕ್ಕಂಥ ಮಾತನ್ನ ಶಿವನ ಕೈಕೊಳ್ತಾ ಇದ್ದಾರೆ. ಆ ಸುದಿನ ಬಂದು ಬಿಡ್ತಾ ಇರುತ್ತೆ. ಆ ಸುದಿನ ತಾನಾಗಿ ಬರ್ತಾ ಇದೆ. ಬಂದ ಕಾಲಕ್ಕೆ ಬೊಮ್ಮಯ್ಯನ ನೆನೆದುಕೊಂಡು ಶಿವ ಮೊದಲೇ ಹೇಳಿದ್ದಲ್ಲ, ನಾನು ಬರೋ ದಿವಸ ಏನಾಗ್ತದೆ ಆಕಾಶದಲ್ಲಿ ಮೋಡಗಳು ಆ ಮೋಡ ಕವಿತಾ ಇರ್ತದೆ, ಕತ್ತಲೆ ಆಗ್ತದೆ, ತುಂತುರು ಹನಿಗಳು ಬರ್ತವೆ, ವೇಗವಾಗಿ ಗಾಳಿ ಬೀಸ್ತದೆ, ಧೂಳ ಇರ್ತಾ ಇರ್ತದೆ, ಸುಡಿಲು ಮಿಂಚು ಮುಳು ನಡೀತಾ ಇರ್ತದೆ. ಆ ಸಮಯದಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ದಲ್ಲ, ಆ ಸೂಚನೆಗಳು ಮುಳುಕು ಚಾಲ ಆದಾಗ ಶಿವಸಿದ್ದರಾಮ ತನ್ನ ಸೌಲನಾಗಿರ್ತಕ್ಕಂಥ ಬೊಮ್ಮಣ್ಣನ ಕರೆದುಕೊಂಡು ಎಲ್ಲಿ ಬರ್ತಾನ ಶಿವನ ಹೇಳಿರ್ತಕ್ಕಂಥ ಉತ್ತರ ದಿಕ್ಕಿಗೆ ಬರ್ತಾ ಇದ್ದಾನೆ. ಗುರು ಮಾರ್ಗದಲ್ಲಿ ನಿಲ್ತಾ ಇದ್ದಾನೆ. ನಿಂತು ಯಾವ ಮೋಡ ಕತ್ತಲೆಯಾಗಿತ್ತು, ತುಂತುರ ಗಾಳಿ ಬೀಸ್ತಿತ್ತು. ಗಾಳಿ ಏನ್ ಮಾಡ್ತಿತ್ತು ಅಂದ್ರೆ ಕಸ ಹೊಡೆದಂಗ ಬಿದ್ದಿದ ಕಸ ಧೂಳ ಎಪ್ಪಿಸಿ ಭೂಮಿ ಸ್ವಚ್ಛ ಮಾಡಿತ್ತು. ಆಕಾಶದಿಂದ
ಸಂದರ್ಭದಲ್ಲಿ ಆಕಾಶ ಮಾರ್ಗವಾಗಿ ಏನು ಬರ್ತಾ ಇರತಕ್ಕಂತ ವಿಚಾರವನ್ನ ಮುಂದಿನ ವಿಚಾರದಲ್ಲಿ ಯಾವಾಗ ಸಿದ್ದರಾಮ ಆ ಮರದಡಿಯಲ್ಲಿ ಬಂದು ನಿಲ್ತಾ ಇದ್ದಾನೆ, ಗಾಳಿ ಬೀಸ್ತಾ ಇದೆ, ಬಿರುಗಾಳಿ ಬೀಸ್ತಾ ಇದೆ, ಕೊನೆಯದಾಗಿ ಕೊನೆಯ ಹಂತದಲ್ಲಿ ಏನು ಬರ್ತಾ ಇರತಕ್ಕಂತ ಕೊನೆಯ ವಿಚಾರದಲ್ಲಿ ನಾವು ನೀವೆಲ್ಲ ನೋಡ್ತಾ ಇರಬಹುದು. ಕಡಲಿನಂತ ಗೆಳೆದದು ಗಗನದೊಳಗೊಂದು ಬೆಳಗು ಮೊಳೆಯುತ್ತದರೆ ಬಳ ಬಿಡಿದು ಕಣ್ಗೆ ಮಂಗಳವಪ್ಪ. ಚೈತ ಪ್ರಭಾ ಪಟಲದಿಂದ ನಾನಾ ದಿವ್ಯನಾದದಿಂದ ಬಳಸಿ ಪರುಷದ ಕರಣ್ಗೊಳನೆ ಮಾದಿ ಗುಣಮಿಡಿತ ಸಂಜೆಯೋಳ್ ಮನೆಗಿಳಿವದ ಸಿದ್ಧ ಕುಲ ತಿಲಕನಿದ್ದ ಮಂದಾರಗಲ್ಮದ ತಳದ ಭೂಮಿಯೊಳು ಮೈದಾನದು ತಳಿತ ಪುಳಕದ ಗುಡಿಯೊಳಗೆ ಮುಗಿದ ಕರಕಮಲ ಕಳಸದಿಂದ ಆನಂದ ಜಲಬಿಂದು ಕುಸುಮದಿನ್ನೊಳೆದ ಗದುಗದದ ಎಳೆಯ ಮಣರಾಗ ತಳಿಯು ನಯನದಿ ಬಿಗಿಳಿಗೆ ಒಳಬೆತ್ತ ಸಂತಸದ ಬೆಳಲಿಂಗಳೊಳಗೆ ನಿರ್ಮಲ ದಿವ್ಯಲಿಂಗನೆತ್ತುಕೊಂಡು ಕೊಂಡು ನಿಜ ನಿಳ ಕೈ ತಂದು ಕನಸುಖ ಸಂಕಾತವನಿರೋಗಿದ್ದ ಸಿದ್ಧೇಂದ್ರನು ಜೈ ಮಂಗಲಂ ಜೈ ನಮ ಪಾರ್ವತೀಪತಿ ಶಿವ ಹರ ಮಹಾದೇವ. ಮಹಾಮಹಿಮನಾಗಿರ್ತಕ್ಕಂಥ ಶಿವಸಿದ್ದೇಂದ್ರ ಶಿವನ ಅಪ್ಪಣೆ ಪ್ರಕಾರವಾಗಿ ಆ ಲಿಂಗವನ್ನ ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಹಂಗೆ ತರ್ತಾ ಇದ್ದಾರೆ. ಆಕಾಶ ಮಾರ್ಗವಾಗಿರ್ತಕ್ಕಂಥ ಶಿವನ ಕರುಣೆಯಿಂದ ಆ ಬೆಳಕು ಬಂದಾಗ ಆ ಬೆಳಕು ಲಿಂಗದ ರೂಪವಾಗಿ ಸಿದ್ದರಾಮನ ಕೈ ಹಾಗೆ ಸೇರ್ತಾ ಇರ್ತಕ್ಕಂಥ ವಿಷಯವನ್ನ ನಾಳಿನ ಪುರಾಣದಲ್ಲಿ ನಾವು ನೀವೆಲ್ಲ ನೋಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ತಿಳಿಸಿದ್ರ ಜೊತೆಗೆ ಯಾವ ಇವತ್ತಿನ ದಿನವನ್ನಾಗಿರ್ತಕ್ಕಂಥ ಪರಮ ಸದ್ಭಕ್ತರಾಗಿರ್ತಕ್ಕಂಥ ಮಾತೋಶ್ರೀ KM ಮಮತಮ್ಮ ಮತ್ತು ಮಕ್ಕಳು ಇವತ್ತಿನ ದಿವಸ ಬೆಳಗಿನ ಜಾವದ ಶಿವಯೋಗಿ ಸಿದ್ದರಾಮೇಶ್ವರರ ಆ ಮಂಗಲಮಯವಾದ ಮಹಾಮೂರ್ತಿಗೆ ರುದ್ರಾಭಿಷೇಕ ಪುರಾಣದ ದಿನವನ್ನ ಮಾಡಿ ಈ ಸಾಯಂಕಾಲದ ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ಆ ಪುರಾಣಕ್ಕೆ ಬಂದಿರತಕ್ಕಂಥ ಮಹಾಭಕ್ತಶ್ಯರಿಗೆ ಮಹಾದಾಸೋಹದ ಪ್ರಸಾದವನ್ನು ಕೂಡ ಮಾಡಿದವರಾಗಿದ್ದಾರೆ. ಅವರಿಗೆ ಕೂಡ ಸಿದ್ದರಾಮ ಶ್ರೀಗಿರಿ ಮಲ್ಲಯ್ಯನ ಒಂದು ಅನುಗ್ರಹ ಒಂದು ಕೃಪೆ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ನಾಳಿನ ದಿನವನ್ನ KM ಭೋಗನಗೌಡರು ನಾಳಿನ ದಿವಸ ದಿನವನ್ನು ಕೊಟ್ಟಾರ. ಅವರಿಗೆ ಕೂಡ ಅದನ್ನು ಒಳ್ಳೆಯದನ್ನ ಮಾಡತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸ್ತದೆ. ಪುಣ್ಯಾತ್ಮ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಈ ರೀತಿಯಾಗಿ ದೇಣಿಗೆ ನೀಡಿರುತ್ತಾರೆ. ಟಿ ಪುಷ್ಪಾವತಿ 501 ರೂಪಾಯಿ, ಈಶ್ವರ ಗೌಡ ಬೇವಿನಹಾಳ್ 201 ರೂಪಾಯಿ, ಜಿ ಶಂಕರಗೌಡ ಕರ್ಚೇಡು 1001 ರೂಪಾಯಿ, KM ಮಮತಮ್ಮ ಮತ್ತು ದಿವಂಗತ ಯೋಗೇಶ್ವರ ಗೌಡ KM 5,007 ರೂಪಾಯಿ, ವಿಶ್ವನಾಥ ಗೌಡ KSRTC ಬಳ್ಳಾರಿ 501 ರೂಪಾಯಿ, KM ಗಂಗಮ್ಮ ಸೊಸೈಟಿ 2,001 ರೂಪಾಯಿ ಈ ರೀತಿಯಾಗಿ ದೇಣಿಗೆಯನ್ನು ನೀಡುತ್ತಾರೆ. ಇವರಿಗೆಲ್ಲರೂ ಪೂಜ್ಯರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಕೊಳ್ತಾರೆ. ಇಲ್ಲಿವರೆಗೆ ಈ ಪುರಾಣ ಮಂಗಲ ಮಹೋತ್ಸವಕ್ಕೆ ಭಕ್ತಾದಿಗಳು ತಮ್ಮದೇ ಆಗಿರ್ತಕ್ಕಂಥ ಅಮೂಲ್ಯವಾದ ಕಾಣಿಕೆಯನ್ನು ಕೊಟ್ಟವರಾಗಿದ್ದೀರಿ.
ಇವತ್ತಿನ ದಿನವನ್ನು ಮಾಡಿಸ್ತಕ್ಕಂಥ ಯಾವ ಶಿವನ ಪಾದವನ್ನು ಚಿಂತಕ್ಕಂಥ ಯೋಗೀಶ್ವರರು ಯಾಕಂದ್ರೆ ಹೋದ್ಸಲ ಪ್ರಾಣಕ್ಕೆ ಬಂದಾಗಿದ್ರು ಇವತ್ತು ಇಲ್ಲ. ಯಾಕಂದ್ರೆ ಇವತ್ತು ಇರ್ತೇವೆ, ನಾಳೆಗೆ ನಾವಿರಂಗಿಲ್ಲ. ಇರೋ ಕಾಲಕ್ಕೆ ದಾನ ಧರ್ಮ ಪುಣ್ಯ ಪರೋಪಕಾರವನ್ನು ಮಾಡಿ ಈ ಮಾನವ ಜೀವನದ ಸಾಫಲ್ಯವನ್ನು ಮಾಡಿಕೊಳ್ಳಬೇಕಾಗ್ತದೆ ಅಂತ ಯಾವ ಅವರ ಸತಿದೇವಿಯಾಗಿರ್ತಕ್ಕಂಥ ಮಮತಮ್ಮ ಇವತ್ತ ದಿನವನ್ನ ಮಾಡಿ ಮಕ್ಕಳ ಜೊತೆಗೂಡಿ ಇವತ್ತ 5,001 ರೂಪಾಯಿ 5,007 ರೂಪಾಯಿ ಪುರಾಣ ಮಂಗಲ ಮಹೋತ್ಸವ ಕೊಟ್ಟಿದ್ದಾರೆ. ಆ ಮಹಾದಾನಿಗಳಿಗೆ ಶ್ರೀಶೈಲ ಮಲ್ಲಯ್ಯ ಸಿದ್ದರಾಮ ಸದಾ ಆಯುಷ್ಯ ಆರೋಗ್ಯನು ಕೊಟ್ಟು ಕಾಪಾಡಿರ್ತಕ್ಕಂಥ ಮಕ್ಕಳನ್ನು ಹಾರೈಸಿ ಇನ್ನೂ ಕೆಲವರು 1,500 2,000 ಈ ರೀತಿಯ ಕಾಲಿಕೆ ಕೊಟ್ಟಿರತಕ್ಕಂಥ ಎಲ್ಲ ಭಕ್ತರು ಕೂಡ ಸಿದ್ದರಾಮ ಅನುಗ್ರಹ ಇರತಕ್ಕಂಥ ಮತ್ತನ್ನ ಈ ಸಂದರ್ಭದಲ್ಲಿ ಹಾರೈಸ್ತದೆ. ಈಗ ಪುರಾಣಕ್ಕೆ ಮಹಾಮಂಗಲ ಸಾಂಬದೇ ನಮಃ ಪಾರ್ವತೇಶ್ವರ ಮಂಗಳಂ ಶುಭಮಂಗಳಂ ಗದುಗಿನಾಥಂ ತರುವರೆ ಮಂಗಳಂ ಮಹಾಮಂಗಳಂ ಜ್ಞಾನಯೋಗಿ ಪಂಚಾಕ್ಷರಿ ಮಂಗಳಂ ಶುಭಮಂಗಳಂ ಗದುಗಿನಾಥಂ ತರುವರೆ ಮಂಗಳಂ ಶುಭಮಂಗಳಂ ಜ್ಞಾನಯೋಗಿ ಪಂಚಾಕ್ಷರಿ ಮಂಗಳಂ ಶುಭಮಂಗಳಂ महादेवा महादेव